ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಂದಿನಿಂದ ನಿಮ್ಗೆ ಆಲ್ರೆಡಿ ತಿಳಿಸಿದ ಹಾಗೆ ಒಂದು KA ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾನು 100 ಸ್ಪೆಷಲ್ ಟಾಪಿಕ್ಗಳನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇದರಲ್ಲಿ ಏನಕ್ಕೆ ಈ ಟಾಪಿಕ್ಗಳು ಇಂಪಾರ್ಟೆಂಟು ಅಂತ ನೋಡ್ತಾ ಬರೋದಾದರೆ, ಪ್ರತಿಯೊಂದು ಎಕ್ಸಾಮ್ ನಾನು ನಡೆಸಿದ ಹಾಗೆ KA ಡಿಪಾರ್ಟ್ಮೆಂಟಲ್ಲಿ ಹಲವಾರು ಪ್ರಶ್ನೆಗಳನ್ನು ಒಂದು ಕೇವಲ ಒಂದೇ ಟಾಪಿಕ್ ಮೇಲೆ ಅಂತ ಅವ್ರು ಯಾವತ್ತೂ ಫೋಕಸ್ ಮಾಡೋದಕ್ಕೆ ಹೋಗಿಲ್ಲ. ಬಟ್ ಟಾಪಿಕ್ ಸೇಮ್ ಇದ್ರೂ ಸಹ ಕಂಟೆಂಟನ್ನು ಚೇಂಜ್ ಮಾಡಿಕೊಂಡು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಇದನ್ನು ಗಮನಿಸಬೇಕು. ಯಾವುದೇ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇರಿ, ಅಲ್ಲಿರುವಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೇವಲ ಅಷ್ಟೇ ಓದೋದಲ್ಲ, ಅದರ ಜೊತೆಗೆ ಯಾವ ರೀತಿ ಆ ಟಾಪಿಕ್ ಮೇಲೆ ಬೇರೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ನೀವು ತಿಳ್ಕೊಂಡಿದ್ದೆ ಆದಲ್ಲಿ ಖಂಡಿತ ಆದಷ್ಟು ಬೇಗ ನಿಮಗೆ ಸಕ್ಸಸ್ ಸಿಗ್ತಾ ಬರ್ಬೋದು. ಸೊ ಹಾಗಾಗಿ ನಾನು ಹಲವಾರು ಎಕ್ಸಾಮ್ಗಳನ್ನು ಗಮನಿಸಿದಾಗ ಅದರಲ್ಲೂ ಮತ್ತು KPSCಗೂ ಸಹ ಇದು ಯೂಸ್ ಆಗುತ್ತೆ, PCPSI, FD, SDA, ವಿಲೇಜ್ ಅಕೌಂಟೆಂಟ್ ಎಲ್ಲದಕ್ಕೂ ಸಹ ಇದು ಯೂಸ್ ಆಗೋ ಥರ ಅಂತಲೇ ನಿಮಗೆ 100 ಟಾಪಿಕ್ಗಳನ್ನು ತಿಳಿಸ್ತಾ ಬರ್ತೀನಿ. ಸೊ ಇಂದಿನ ಟಾಪಿಕ್ ನಂಬರ್ 1 ಆಗಿರುತ್ತೆ. ಆ ಟಾಪಿಕ್ ಬಂದು ಸೌರಶಕ್ತಿ ಸ್ಥಾವರಗಳಾಗಿರ್ತವೆ ಸ್ನೇಹಿತರೆ, ಸೋಲಾರ್ ಪ್ಲ್ಯಾಂಟ್. ಓಕೆ, ಈ ಸೋಲಾರ್ ಪ್ಲ್ಯಾಂಟಿಗೆ ಸಂಬಂಧಪಟ್ಟಂತೆ ನಮಗೆ ಎಕ್ಸಾಮ್ಗಳಲ್ಲಿ ಯಾವುದೇ ಎಕ್ಸಾಮ್ ತೊಗೊಳ್ಳಿ, ನಾಟ್ ಓನ್ಲಿ ಇನ್ PCPSI, UPSC ಎಕ್ಸಾಮ್ಗಳಲ್ಲಾಗಿರ್ಬೋದು, SSC ಮತ್ತು GD ಎಕ್ಸಾಮ್ಗಳಲ್ಲಾಗಿರ್ಬೋದು, ಈ ಒಂದು ಟಾಪಿಕ್ ಮೇಲೆ ಸ್ಪೆಷಲೈಸ್ಡಾಗಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ಅದರಲ್ಲೂ ನಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KA ಡಿಪಾರ್ಟ್ಮೆಂಟ್ ಬಂದು ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಇದರಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್, ಒನ್ ವರ್ಡು ಮತ್ತು ಜೋಡಿ ರೂಪ ಎಲ್ಲ ರೀತಿ ಪ್ರಶ್ನೆಗಳು ಸಹ ಇದರಲ್ಲಿ ತುಂಬ ಆಳವಾಗಿ ಕೇಳ್ತಾ ಬರ್ತಿದ್ದಾರೆ. ಸೊ ಅಂಥ ಟಾಪಿಕ್ಗಳಲ್ಲಿ ನೀವು ಯಾವ ರೀತಿ ಕವರ್ ಮಾಡ್ಕೋಬೇಕು, ಅಂಥ ಒಂದು ಸ್ಪೆಷಲ್ ಆಗಿರುವಂತಹ 100 ಟಾಪಿಕ್ಗಳು ಯಾವುದು ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಗಳಲ್ಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಲ್ಲಿ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಸ್ಪೆಷಲ್ 100 ಟಾಪಿಕ್ಸ್ಗಳಲ್ಲಿ ತಗೊಳ್ತಾ ಬಂದು ಅದರಲ್ಲಿ ಇವತ್ತಿನ ಮೊದಲನೇ ಟಾಪಿಕನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ಒಂದು ಟಾಪಿಕನ್ನು ತಗೊಳ್ಳಿ, 100 ಟಾಪಿಕಲ್ಲಿ ನಾವು ಮೊದಲಿಗೆ ಅದರ ಒಂದು ಡೆಫಿನೇಷನನ್ನು ನೋಡ್ತಾ ಬರಬೇಕು, ಅದರ ಅರ್ಥ ಏನು ಅಂತ ತಿಳ್ಕೊಬೇಕಾಗುತ್ತೆ. ನಂತರ ಈ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂದರೆ ಸೋಲಾರಿಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಏನು ಕರಿತೀವಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ನಂತರ ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ಬರುತ್ತೆ. ಓಕೆ, ನಮಗೆ ಒಂದು ರಾಷ್ಟ್ರೀಯ ಸೌರ ಮಿಷನ್ ಅಂತ ಏನು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ನು ನಮ್ಮ ದೇಶದಲ್ಲಿರುವಂತಹ ಪ್ರಮುಖ ಒಂದು ಸೌರಶಕ್ತಿ ಸ್ಥಾವರಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಇನ್ನು ಸೌರಶಕ್ತಿ ರಾಜ್ಯಗಳಂತ ಯಾವೆಲ್ಲ ರಾಜ್ಯಗಳನ್ನು ನಾವು ಕರಿತಾ ಬರ್ತೀವಿ ನಮ್ಮ ಭಾರತದಲ್ಲಿ ಅಂತ ತಿಳ್ಕೊಬೇಕಾಗುತ್ತೆ. ಇನ್ನು ಸೌರಶಕ್ತಿಯಲ್ಲಿ ಯಾವೆಲ್ಲ ವಿಧಗಳಿದೆ, ಇಷ್ಟು ಮಾಹಿತಿಯನ್ನು ನೀವು ಓದಿದರೆ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬಿಡಿ, ನೋಡೋದಕ್ಕೆ ಹೋಗಬೇಡಿ. ಬಟ್ ಯಾರು ಇಷ್ಟೊಂದು ಓದಿರೋದಿಲ್ಲ, ಬಟ್ ಓದಿದ್ರು ಬರೀ ಒಂದು ವರ್ಡಲ್ಲಿ ಓದಿರ್ತೀರ ಅಥವಾ ಕೆಲವೊಂದು ಸ್ಟೇಟ್ಮೆಂಟನ್ನು ಓದಿರ್ತೀರ. ಬಟ್ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತೆ. KA ಡಿಪಾರ್ಟ್ಮೆಂಟಲ್ಲಿ ಪರೀಕ್ಷೆಯಲ್ಲಿ ಸ್ಟೇಟ್ಮೆಂಟ್ ನಿಮಗೆ ಕೇವಲ 1, 2 ಕೊಡಲ್ಲ, 3, 4 ಸಹ ಕೊಟ್ಬಿಟ್ಟು 1, 2, 3 ಸರಿ, 2, 3, 4 ಸರಿ ಅಥವಾ 1, 2 ಸರಿ ಈ ರೀತಿ ಆಪ್ಷನ್ಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಗಮನಿಸಬೇಕು. ಯಾವುದೇ ಎಕ್ಸಾಮ್ಗೆ ಓದ್ತಾ ಇರಿ ಅಥವಾ ಯಾವುದೇ ಒಂದು ಟಾಪಿಕ್ ಓದ್ತಾ ಇದ್ದೀನಿ ಅದರಲ್ಲಿ ಕ್ಲಾರಿಟಿ ತೊಗೊಂಡೇ ನೀವು ಮುಂದಕ್ಕೆ ಹೋಗ್ಬೇಕು. ಯಾಕಂದರೆ 100ಕ್ಕೆ 100 ಅಂಕಗಳು ತೆಗಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಗೊತ್ತಿರುವಂಥ ಟಾಪಿಕ್ಗಳಲ್ಲಿ ಅಂಕಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಈ ಒಂದು ಮೈಂಡ್ಸೆಟ್ಟನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಎಷ್ಟೇ ಟಾಪಿಕನ್ನು ಓದಿದ್ರೂ ಯೂಸ್ ಅಲ್ಲ, ನಮಗೆ ಎಷ್ಟು ಸ್ಕೋರ್ ಮಾಡಬೇಕು, ಯಾವ ಎಕ್ಸಾಮ್ಗೆ ಎಷ್ಟು ಅಂಕಗಳನ್ನು ಪಡಿಬೇಕು, ಆ ಎಷ್ಟು ಟಾಪಿಕ್ಗಳನ್ನು ಕ್ಲಿಯರ್ ಕಟ್ಟಾಗಿ ನಾವು ಓದಿರ್ಬೇಕಂತ ತಿಳ್ಕೊಂಡಿದ್ದೆ ಆದಲ್ಲಿ ಆರಾಮ್ಸೆ ನೀವು ಎಲ್ಲ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ತಾ ಬರ್ತೀರಾ ಸ್ನೇಹಿತರೆ. ಸೊ ಇಂದು ನಮಗೆ ಟಾಪಿಕ್ 1 ಅಂತ ಬಂದಾಗ ಸೌರಶಕ್ತಿ ಸ್ಥಾವರಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಮೊದಲನೇ ಇದರಲ್ಲಿ ಏನು, ಇದರ ಡೆಫಿನೇಷನನ್ನು ನೋಡ್ತಾ ಬರೋಣ. ಸೋಲಾರ್ ಸೆಲ್ ಅಂದರೆ ಏನು, ಅಥವಾ ಸೌರಶಕ್ತಿ ಅಥವಾ ಸೌರ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ ಅಂದರೆ ಏನು ಅಂತ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಈ ಒಂದು ಲಿಂಕ್ ಮೂಲಕ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ಅಲ್ಲಿ ಪ್ರತಿದಿನ ನಿಮಗೆ 30 ಅಂಕಗಳ ಕ್ವಿಜ್ ಅಥವಾ 20 ಅಂಕಗಳ ಕ್ವಿಜ್ ಮತ್ತು ಸ್ಪೆಷಲೈಸ್ಡ್ ಟಾಪಿಕ್ಸ್ ಎಲ್ಲ ಕೊಡ್ತಾ ಬರ್ತೀವಿ, ಮತ್ತು ವೀಕ್ಲಿ ಟೆಸ್ಟ್ ಸೀರೀಸು ಸಹ ಅಲ್ಲಿ ನಿಮಗೆ ಸಿಗ್ತಾ ಬರ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಬರೋಣ ಮೊದಲನೇ ಅರ್ಥ. ಸೊ ಇಲ್ಲಿ ನಮಗೆ ಸೌರಕೋಶ ಅಂದರೆ ಸೋಲಾರ್ ಸೆಲ್ ಅಂದರೆ ಏನು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಈಗ ಸೌರಕೋಶಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಸೋಲಾರ್ ಸೆಲ್ ಯಾವ ಎನರ್ಜಿಯನ್ನು ಉತ್ಪತ್ತಿ ಮಾಡುತ್ತೆ ಅಂತ ಕೇಳ್ತಾನೆ, ಯಾವ ರೀತಿ ಎನರ್ಜಿಯನ್ನು ಉತ್ಪತ್ತಿ ಮಾಡುತ್ತೆ ಅಂತ ಕೇಳ್ತಾನೆ. ನೋಡಿ, ನಾನು ಇಲ್ಲಿ ಕಂಪ್ಲೀಟ್ ನಿಮಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಕಂಪ್ಲೀಟ್ ಗೈಡ್ಲೈನ್ಸನ್ನು ಕೊಡ್ತಾ ಬರ್ತೀವಿ ಸ್ನೇಹಿತರೆ. ಯಾಕಂದರೆ ನಮ್ಮ ಒಂದು ಎಲ್ಲ ಒಂದು ಮಿಷನ್ 500 ಬ್ಯಾಚ್ಗಳಲ್ಲೂ ಸಹ ನಾವು ಪ್ರತಿಯೊಂದು ಸಹ ಒಂದೊಂದು ಬ್ಯಾಚಿಗೆ ಮಿನಿಮಮ್ 800ರಿಂದ 1000 ಜನ ಅಭ್ಯರ್ಥಿಗಳು ಜಾಯ್ನ್ ಆಗ್ತಾ ಬರ್ತಿದ್ದಾರೆ. ಸೊ ಇದು ಮಿಷನ್ 500 ವೈಯಕ್ತಿಕ ಮಾರ್ಗದರ್ಶನದ ಬ್ಯಾಚ್ ಆಗಿರುತ್ತೆ. ಅಲ್ಲಿ ಕಂಪ್ಲೀಟ್ ಮಾರ್ಗದರ್ಶನ, ಎಕ್ಸಾಮ್ ಏನು ಬೇಕು ಏನು ಬೇಡ, ಮತ್ತು ಪ್ರತಿದಿನ 20 ಅಂಕಗಳ ಕ್ವಿಜ್, ಅವ್ರು ಓದಿರೋ ಟಾಪಿಕಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತಾವೆ ಅಂತ ತಿಳ್ಕೊಬೇಕು. ಒಂದು ವಾರ ಆದಮೇಲೆ ಒಂದು ವಾರ ಅವ್ರು ಏನು ಟಾಪಿಕ್ ಕೊಟ್ಟಿರ್ತೀವಿ ಟಾರ್ಗೆಟು, ಅದೇ ಟಾಪಿಕ್ ಮೇಲೆ 100 ಮಾರ್ಕ್ಸಿಗೆ ಒಂದು ಟೆಸ್ಟನ್ನು ಕೊಡ್ತಿದ್ವಿ. ಸೊ ಅವರ ಒಂದು ಏನು ಓದಿದ್ದಾರೆ ಅದರಲ್ಲಿ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ಸ್ಕಿಲ್ ತೋರಿಸೋದೆ ನಾವು ಮಿಷನ್ 500 ನಮ್ಮ ವೈಯಕ್ತಿಕ ಮಾರ್ಗದರ್ಶನದ ಬ್ಯಾಚ್ಗಳಾಗಿರ್ತವೆ ಸ್ನೇಹಿತರೆ. ಅದರಲ್ಲಿ ಆಲ್ಮೋಸ್ಟ್ ಒಂದೊಂದು ಬ್ಯಾಚಲ್ಲೂ ಸಹ 800ರಿಂದ 1000 ಜನ ಅಭ್ಯರ್ಥಿಗಳು ಜಾಯ್ನ್ ಆಗ್ತಾ ಬಂದಿದ್ದಾರೆ, ತುಂಬ ಚೆನ್ನಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ತಾ ಬಂದು ಅಲ್ಲಿ ನೀವು
ಯುಟಿಲೈಸ್ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಸೌರಕೋಶ ಅಂತ ಬಂದಾಗ ಸೌರಕೋಶಗಳು ಸೂರ್ಯನ ಬೆಳಕನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನಿಮಗೆ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ಸೋಲಾರ್ ಎನರ್ಜಿ. ಓಕೆ, ಸೋಲಾರ್ ಎನರ್ಜಿ ಏನನ್ನು ಕನ್ವರ್ಟ್ ಮಾಡುತ್ತೆ? ಎಕ್ಸಾಂಪಲ್ ಯಾವ ರೀತಿ ಆಪ್ಷನ್ ಕೊಡ್ತಾನೆ, ವಿದ್ಯುತ್ ಶಕ್ತಿಯನ್ನು ಸೂರ್ಯನ ಒಂದು ಬೆಳಕಾಗಿ, ಅಥವಾ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ, ಅಥವಾ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಅಂತ ನಿಮಗೆ ಆಪ್ಷನನ್ನು ಕೊಡ್ತಾನೆ. ನೋಡಿ, ಈ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಈ ರೀತಿಯೂ ಸಹ ಆಪ್ಷನನ್ನು ಕೊಡ್ತಾನೆ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೂರ್ಯನ ಬೆಳಕನ್ನು ಅಥವಾ ಸೂರ್ಯನ ಬೆಳಕನ್ನೇ ನಾವು ಸೌರಶಕ್ತಿ ಅಂತ ಕರಿತೀವಿ. ಈ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದಕ್ಕೆ ನಾವು ಸೌರಕೋಶ, ಅಥವಾ ಅದನ್ನು ನಾವು ಇಂಗ್ಲೀಷಲ್ಲಿ ಸೋಲಾರ್ ಸೆಲ್ ಅಂತ ಕರಿತಾ ಬರ್ತೀವಿ. ನೆನಪಲ್ಲಿರಬೇಕು, ತುಂಬ ಬರೀ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇಲ್ಲಿದೆಯಲ್ಲ, ಇದನ್ನ ಈ ಪಾಯಿಂಟ್ ಹೇಳಿದ್ನಲ್ಲ, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡೋದು. ನಾವು ಮೊಬೈಲಲ್ಲಿ ಬ್ಯಾಟರಿಗಳನ್ನು ಬಳಸ್ತೀವಲ್ಲ, ಬ್ಯಾಟರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಇದೇ ರೀತಿ ಹಲವಾರು ಬರ್ತವೆ, ಒಂದು ವೋಲ್ಟಾಯಿಕ್ ಸೆಲ್ ಅಂತೆಲ್ಲ ಬರ್ತವೆ, ಬೇರೆ ಬೇರೆ ಆಪ್ಷನ್ಗಳು ಸಹ ನಿಮಗೆ ಬರ್ತವೆ. ಮತ್ತು ಡೈನಮೋ, ಡಯೋಡ್ ಇವೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ, AC to DC ಇವೆಲ್ಲ ಓದಿರ್ತಿರಲ್ಲ, ಅವನು ಸಹ ನೀವು ಮಾಹಿತಿಯನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಮಗೇನು ಫೋಟೋ ವೋಲ್ಟಾಯಿಕ್ ಸೆಲ್ ಅಂತಲೂ ಸಹ ನಾವು ಇದನ್ನೇ ಕರಿತೀವಿ. ಫೋಟೋ ವೋಲ್ಟಾಯಿಕ್ ಸೆಲ್ಲು ಸಹ ನಮಗೆ ಒಂದು ಸೂರ್ಯನ ಶಕ್ತಿಯನ್ನು ಒಂದು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿ ಅನ್ನೋ ಒಂದು ಮಾಹಿತಿಯನ್ನು ಸಹ ನೀವು ತಿಳ್ಕೊಂಡಿರ್ಬೇಕು. ಇದನ್ನು ಸಹ ಆಪ್ಷನ್ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತಲೇ ಕೊಟ್ಬಿಡ್ತಾನೆ, ನಿಮಗೆ ನೆನಪಲ್ಲಿರ್ಬೇಕು ಸ್ನೇಹಿತರೆ. ಇದು ಸೌರಕೋಶ ಅಂದರೆ ಏನು ಅಂತ. ಇನ್ನು ನೆಕ್ಸ್ಟ್ ನಾವೇನು ತಿಳ್ಕೊಬೇಕು, ವಾಟ್ ಈಸ್ ISA. ಇದಂತೂ ತುಂಬ ಬಾರಿ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ನಿಮಗೆ ಇಷ್ಟೊತ್ತು ಹೇಳಿದ್ದು ಒನ್ ವರ್ಡಲ್ಲಿ ಕೇಳ್ತಾನೆ, ಸೋಲಾರ್ ಸೆಲ್ಲು. ಇನ್ನು ನೆಕ್ಸ್ಟ್ ನಿಮಗೆ ಇದರಲ್ಲಿ ಅಪ್ಲೈಡ್ ಆಗಿ ಪ್ರಶ್ನೆ ಕೇಳೋದಾದರೆ ISA ಬಗ್ಗೆ ನಿಮಗೆ ಮಾಹಿತಿಯನ್ನು ಕೇಳ್ತಾ ಬರ್ತಾನೆ. ISA ನಿಮಗೆ ಸಿಂಗಲ್ ಆಗಿ ಕೇಳ್ತಾ ಬರೋದಾದರೆ ISA ಫುಲ್ ಫಾರ್ಮ್ ಏನು ಅಂತ ಕೇಳ್ತಾ ಬರ್ತಾನೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ನಾವು ಕರಿತಾ ಬರ್ತೀವಿ, ನೆನಪಲ್ಲಿರಬೇಕು. ಸೊ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳ್ತಾನೆ, ವಾಟ್ ಈಸ್ ISA, ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ, ಒಕ್ಕೂಟ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಕರಿತಾ ಬರ್ತೀವಿ, ನೆನ್ಪಿಟ್ಕೋಬೇಕಾಗುತ್ತೆ. ಇದೊಂದು ಎಂತಹ ಸಂಸ್ಥೆ ನೋಡಿ, ಸ್ಟೇಟ್ಮೆಂಟ್ ಪ್ರಶ್ನೆಗಳು ನಿಮಗೆ ಇಲ್ಲೇ ಕೇಳ್ತಾ ಬರ್ತಾನೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. KA ಡಿಪಾರ್ಟ್ಮೆಂಟಲ್ಲಿ 100% ಇದು ಟಾಪಿಕ್ಕು ರಿಪೀಟ್ ಆಗೇ ಆಗುತ್ತೆ. ISA ಒಂದು ಆಧಾರಿತ ಒಂದು ಅಂತರ್ ಸರ್ಕಾರಿ ಸಂಸ್ಥೆ ಇರೋದು, ಇಂಟರ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಅಂತ ಕರಿತೀವಿ, ಅಂತರ್ ಸರ್ಕಾರಿ ಸಂಸ್ಥೆ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಸೊ ನಿಮಗೆ ಇಂಗ್ಲೀಷಲ್ಲೇ ಕೇಳ್ತಾನೆ, ಇಂಟರ್ ಗೌರ್ನಮೆಂಟಲ್ ಅಂತಲೂ ಸಹ ನೀವು ಬರ್ಕೊಂಡಿರ್ಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಇದರ ಗುರಿ ಏನು, ISA ಸ್ಥಾಪನೆ ಆದಂತಹ ಗುರಿ ಏನು, ಇದು ಜಾಗತಿಕವಾಗಿ ಮತ್ತು ವಿಶೇಷವಾಗಿ ಉಷ್ಣವಲಯದ ದೇಶಗಳಲ್ಲಿ ಒಂದು ಸೌರಶಕ್ತಿ ನಿಯೋಜನೆಯನ್ನು ಉತ್ತರಿಸೋದಾಗಿರುತ್ತೆ. ಅಂದರೆ ನಮಗೆ ಎಸ್ಪೆಷಲಿ ಈಗ ಸೌರಶಕ್ತಿ ಅತಿ ಹೆಚ್ಚಾಗಿ ಬೇಕಂದರೆ ಎಂಥ ಪ್ರದೇಶ ಚೂಸ್ ಮಾಡ್ತಾರೆ, ಅತಿ ಹೆಚ್ಚಾಗಿ ಬಿಸಿಲು ಎಲ್ಲಿರುತ್ತೆ, ಸೊ ಉಷ್ಣವಲಯ ಎಲ್ಲಿರುತ್ತೆ ಅಲ್ಲಿ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾ ಬರ್ತಾನೆ. ಸೊ ನಮಗೆ ಗ್ಲೋಬಲಿ ಅಂದರೆ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಉಷ್ಣವಲಯದ ದೇಶಗಳಿದೆ ಅಲ್ಲೆಲ್ಲ ಸೌರಶಕ್ತಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾ ಅತಿ ಹೆಚ್ಚಾಗಿ ಸೌರಶಕ್ತಿಯನ್ನು ಉತ್ಪಾದನೆ ಮಾಡೋ ರೀತಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಉಷ್ಣವಲಯದ ಪ್ರದೇಶಗಳು ಅನ್ನೋ ಪಾಯಿಂಟನ್ನು ನೆನಪಲ್ಲಿಟ್ಕೊಂಡಿರಬೇಕು ನೀವು. ನಂತರ ಇದು ಸ್ಥಾಪನೆ ಆದಂಥ ವರ್ಷ ತುಂಬ ಬಾರಿ ರಿಪೀಟ್ ಆಗಿದೆ, ನವೆಂಬರ್ 30, 2015. ಕೆಲವೊಂದು ಎಕ್ಸಾಮಲ್ಲಿ ಡೈರೆಕ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ, 2015 ಆಗಿರುತ್ತೆ. ಬಟ್ KA ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲೈಸ್ ಆಗಿ ನಮಗೆ ಡೇಟು ಸಹ ಕೇಳ್ಬಿಡ್ತಾನೆ, 30 ಅನ್ನೋದು ಸಹ ನೀವು ನೆನಪಲ್ಲಿಟ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ, ನವೆಂಬರ್ 30 ಆಗಿರ್ತದೆ. ಇನ್ನು ಇದನ್ನು ನಮಗೆ ಪ್ರಸ್ತಾಪಿಸಿದವರು ಯಾರು, ಸೋಲಾರ್ ಅಲಯನ್ಸ್ ಒಕ್ಕೂಟವನ್ನು ಮಾಡ್ಕೋಬೇಕು, ನಮಗೆ ಸೋಲಾರ್ ಅಲಯನ್ಸ್ ಒಂದು ಪ್ರಪಂಚದಾದ್ಯಂತ ನಾವು ಇದನ್ನು ತಗೊಂಡಾಗ ನಮಗೆ ಹವಾಮಾನ ಬದಲಾವಣೆಗೂ ಸಹ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ಹವಾಮಾನ ಏನು ನಾವು ಕುಗ್ಗೋಗ್ತಾ ಇದೆಯಲ್ಲ ಅದ್ರ ಬಗ್ಗೆಯೂ ಸಹ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಮತ್ತು ಫ್ರಾನ್ಸ್ ದೇಶಗಳು 2015ರಲ್ಲಿ ಒಂದು ಏನು COP ಆಗುತ್ತಲ್ಲ, ಒಂದು ಪ್ಯಾರಿಸ್ ಆಗುತ್ತಲ್ಲ, ಓಕೆ, ಪ್ಯಾರಿಸ್ ಒಪ್ಪಂದ 2015ರಲ್ಲಿ ಆಗಿದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಪ್ಯಾರಿಸ್ ಒಪ್ಪಂದ 2015ರಲ್ಲಿ ಏನಾಯಿತು, ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ ಇದ್ರ ಬಗ್ಗೆ ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ. ಹಾಗಾಗಿ ಇದನ್ನು ಪ್ರಸ್ತಾಪಿಸಿದವರು ಭಾರತ ಮತ್ತು ಫ್ರಾನ್ಸ್ ಆಗಿರ್ತಾರೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಇದ್ದಂತಹ ಭಾರತದ ಪ್ರಧಾನಿಗಳು ಯಾರು ಅಂತ ಕೇಳ್ತಾರೆ, ನರೇಂದ್ರ ಮೋದಿ ಅವರು. ಫ್ರೆಂಚ್ನ ಅಧ್ಯಕ್ಷರು ಯಾರಿದ್ರು ಅಂತ ಕೇಳಿದರೆ ಫ್ರಾಂಕೋಯಿಸ್ ಹೋಲಾಂಡ್ ಅನ್ನೋದು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮಗೆ COP21 ಪ್ರತಿ ವರ್ಷ ನಮಗೆ ಇದು ಪರಿಸರಕ್ಕೆ ಸಂಬಂಧಪಟ್ಟಂತೆ, ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಡೀತಾ ಬರ್ತವೆ. ಓಕೆ, COP ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಇದನ್ನು COP ಅಂತ ಬಂದಾಗ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಓಕೆ, ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್ ಅಂತಲೂ ಸಹ ಕರಿತಾ ಬರ್ತಾರೆ ಎಕ್ಸಾಮ್ ದೃಷ್ಟಿಯಿಂದ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಫುಲ್ ಫಾರ್ಮ್ ಕೇಳ್ಬೋದು. ಇದು 21 ನಡೆಯುತ್ತೆ, ಇತ್ತೀಚೆಗೆ 25, 26, 27 ನಡೀತಾ ಬರ್ತದೆ. ಪ್ರತಿ ವರ್ಷಕ್ಕೂ ಒಂದೊಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಅದು ಎಲ್ಲಿ ನಡೀತು ಅಂತಲೂ ಸಹ ನೀವು ಕರೆಂಟ್ ಅಫೇರ್ಸಲ್ಲಿ ಓದ್ಕೊಂಡಿರಬೇಕಾಗುತ್ತೆ. COP28 ಎಲ್ಲಿ ನಡೀತು, 27 ಎಲ್ಲಿ ನಡೆಯುತ್ತೆ, 29 ಎಲ್ಲಿ ನಡೆಯುತ್ತೆ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇದು 2015ರಲ್ಲಿ ಆಗಿದ್ದು COP21 ಅಂತ. ಇದರಲ್ಲಿ ನಮಗೆ ಫ್ರಾನ್ಸ್ ಮತ್ತು ಭಾರತ ದೇಶಗಳು
ಚರ್ಚೆ ಮಾಡಿಬಿಟ್ಟು ಇದನ್ನು ಒಂದು ಹವಾಮಾನ ಸಮ್ಮೇಳನದಲ್ಲಿ ಏನು ಬರುತ್ತಲ್ಲ ಅಲ್ಲಿ ಈ ಒಂದು ಪ್ರಧಾನ ನರೇಂದ್ರ ಮೋದಿ ಅವರು ಮತ್ತು ಫ್ರೆಂಚ್ ದೇಶದ ಅಧ್ಯಕ್ಷ ಫ್ರಾಂಕೋಯಿಸ್ ಹೋಲಾಂಡ್ ಅವರು ಇದರ ಬಗ್ಗೆ ಚರ್ಚೆ ಮಾಡಿ ಇದನ್ನು ಪ್ರಾರಂಭ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಇದೊಂದು ಔಪಚಾರಿಕವಾಗಿ ಅಫಿಷಿಯಲ್ ಆಗಿ ಜಾರಿಗೆ ಬಂದಿದ್ದು ಡಿಸೆಂಬರ್ 2017ರಲ್ಲಿ ನೆನಪಿಟ್ಕೊಂಡಿರಲೇಬೇಕಾಗುತ್ತೆ. ಸ್ಥಾಪನೆ ಆದಂಥ ವರ್ಷ ಕೇಳಿದರೆ 2015 ನವೆಂಬರ್ 30 ಅಂತ ಓದಿದ್ವಿ. ಬಟ್ ಔಪಚಾರಿಕವಾಗಿ ಅಂತ ಪದ ಬಂತಂದರೆ ಅವಾಗ ನೀವು 2017 ಚೂಸ್ ಮಾಡಬೇಕಾಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ನಮ್ಮ ಇಂಡಿಯಾದಲ್ಲಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದ್ದು ನಮ್ಮ ಇಂಡಿಯಾದಲ್ಲಿದೆ ಅಂತಾಗ ನೀವು ಕೇರ್ಫುಲ್ಲಾಗಿ ಗುರುಸ್ಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಯಾಕಂದರೆ ISA ಯಾವಾಗಲೂ ಸುದ್ದಿಯಲ್ಲಿರುತ್ತೆ. ಇದಕ್ಕೆ ಯಾವ್ದಾನ ದೇಶಗಳು ಇತ್ತೀಚೆಗೆ ಸದಸ್ಯತ್ವ ಪಡೆದುಕೊಂಡ್ರೆ ಅಥವಾ ಈ ಥರ COP 21, 28, 29 ಅಂತಲ್ಲಿ ಹೇಳಿದ್ರೆ ಅವೆಲ್ಲ ಆಗ್ತಾ ಇದ್ರೆ ಅವಾಗ ಅದು ಸುದ್ದಿಯಲ್ಲಿರ್ತದೆ. ಹಾಗಾಗಿ ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಪ್ಲಸ್ GK ಎರಡು ಥರನೂ ಪ್ರಶ್ನೆಗಳನ್ನು ಅವರು ಕೇಳ್ತಾ ಬರ್ತಾರೆ. ಸೊ ಇದರ ಕೇಂದ್ರ ಕಚೇರಿ ಗುರುಗ್ರಾಮ ಹರಿಯಾಣದಲ್ಲಿದೆ. ಅದು ನಮ್ಮ ಭಾರತದಲ್ಲಿ ಅನ್ನೋದನ್ನ ನೆನಪಿಟ್ಕೊಂಡಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಅಂತ ಬಂದಾಗ ಸದಸ್ಯತ್ವ, ಇದರ ಮೆಂಬರ್ಸ್ ಯಾರು ಇರ್ತಾರೆ, ಯಾವುದೇ ಒಂದು ಒಕ್ಕೂಟ ಅಂತ ತಗೊಂಡಾಗ ಈಗ G7 ಆಗಿರ್ಬೋದು, G20 ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾರಲ್ಲ. ಅದೇ ರೀತಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಲ್ಲೂ ಸಹ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ. ಮೊದಲು ಆರಂಭದಲ್ಲಿ ಈ ಕರ್ನಾಟಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಓಕೆ, ಕರ್ನಾಟಕ ಅಂತ ಏನು ಬರುತ್ತೆ ಮತ್ತು ಕ್ಯಾಪ್ರಿಕಾನ್ ಅಂತೆಲ್ಲ ಏರ್ ಬರುತ್ತಲ್ಲ, ಅಲ್ಲಿ ಬರುವಂತಹ ನಡುವೆ ದೇಶಗಳಲ್ಲಿ ಇದು ಮುಕ್ತವಾಗಿ ಪ್ರಾರಂಭ ಮಾಡಿರ್ತಾ ಬರ್ತಾರೆ ಸ್ನೇಹಿತರೆ ಆರಂಭದಲ್ಲಿ. ಯಾಕಂದರೆ ಅತಿ ಹೆಚ್ಚು ಉಷ್ಣವಲಯದ ಪ್ರದೇಶಗಳಾಗಿರ್ತವೆ. ಹಾಗಾಗಿ ನಂತರ ಇದನ್ನು ಎಲ್ಲ ದೇಶಗಳಲ್ಲೂ ವಿಸ್ತರಿಸಲಾಯಿತು. ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ ಏನು ನಮಗೆ ವಿಶ್ವಸಂಸ್ಥೆ ಅಂತ ಏನು ಕರಿತೀವಲ್ಲ, ಈ ವಿಶ್ವಸಂಸ್ಥೆ ಸದಸ್ಯತ್ವ ರಾಷ್ಟ್ರಗಳು ಸಹ ಇದಕ್ಕೆ ಸೇರಬಹುದು ಅಂತ ಹೇಳಿದಾಗ ಈಗ ಪ್ರಸ್ತುತ ಒಂದು 120ಕ್ಕೂ ಅಧಿಕ ಒಂದು ಕಂಟ್ರಿಗಳು ಈ ಒಂದು ಇದರಲ್ಲಿ ಸೇರ್ಪಡೆ ಆಗಿದೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇತ್ತೀಚೆಗೆ ಇದು ಸಭೆ ಎಲ್ಲಿ ನಡೀತು, ISAದು ಯಾರಾದರೂ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಅನ್ನೋದನ್ನ ನಿಮಗೆ ಬಿಡ್ತಾ ಇದ್ದೀನಿ. ಯಾಕಂದರೆ ಇದು ಕರೆಂಟ್ ಅಫೇರ್ಸಲ್ಲಿ ಇದ್ದೇ ಇರುತ್ತೆ, ಅದನ್ನು ನೀವು ಓದ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಹೇಳ್ದಾಗೆ 100+ ಸದಸ್ಯರು ಇತ್ತೀಚೆಗೆ ಇದ್ದಾರೆ ಮತ್ತು ಅದರಲ್ಲೂ 120 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ 100 ಫುಲ್ಲಿ ಒಂದು ಹೆಚ್ಚಾಗಿರ್ತಾರೆ ಅದರಲ್ಲಿ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಸುದ್ದಿಯಲ್ಲಿ ಬಂದಾಗ ಇದರ ಎಷ್ಟು ಸದಸ್ಯತ್ವ ರಾಷ್ಟ್ರಗಳು ಪ್ರಸ್ತುತ ಇದ್ದಾವೆ, ಬಿಫೋರ್ ಎಕ್ಸಾಮ್ 15 ಡೇಸ್ ಇದನ್ನು ನೋಡ್ಕೊಂಡಿರ್ಬೇಕು ಎಷ್ಟು ರಾಷ್ಟ್ರಗಳು ಇದರಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ ಅಂತ. ನಂತರ ಬರೋದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೇಳಿದರೆ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ISA ಅಂತಾರಾಷ್ಟ್ರೀಯ ಒಂದು ಸೋಲಾರ್ ಅಲಯನ್ಸ್ನ ಉದ್ದೇಶಗಳು ಏನಾಗಿದ್ದಾವೆ, ಅವುಗಳ ಗುರಿಗಳು ಏನೆಲ್ಲ ಇಟ್ಕೊಂಡಿದ್ದಾವೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇವೇ ಒಂದು ಸ್ಟೇಟ್ಮೆಂಟ್ಗಳು ಸಹ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ, ನೆನಪಿಟ್ಕೊಂಡಿರಲೇಬೇಕಾಗುತ್ತೆ. ಸೊ ಇಲ್ಲಿ ಉದ್ದೇಶಗಳು ಅಂತ ಬಂದಾಗ ನಮಗೆ ಅದು ಪಳೆಯುಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ಸ್ ಅಂತ ಏನು ಕರಿತಾ ಬರ್ತೇವೆ, ಪಳೆಯುಳಿಕೆ ಇಂಧನ ಅವಲಂಬನೆಯನ್ನು ಕಡಿಮೆ ಮಾಡಲು ಸೌರಶಕ್ತಿ ಬಳಕೆಯನ್ನು ಉತ್ತೇಜಿಸುವುದು ಸ್ನೇಹಿತರೆ. ಯಾಕಂದರೆ ಇಂಧನಗಳು ಅಂತ ಬಂದ ಫ್ಯೂಯಲ್ಸ್ ಅಂತ ಬಂದಾಗ ಪೆಟ್ರೋಲ್ ಡೀಸೆಲ್ ಯಾವತ್ತಿದ್ರೂ ನಮಗೆ ಪರಿಸರಕ್ಕೆ ಹಾನಿಕಾರ ಆಗಿರ್ತವೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ಇಂಥ ಇಂಧನಗಳನ್ನು ಅವಲಂಬನೆ ಕಡಿಮೆ ಮಾಡೋದಕ್ಕೋಸ್ಕರ ಈ ಸೌರಶಕ್ತಿಯನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಒಂದು ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಅದರಲ್ಲೂ ಉತ್ತೇಜನ ಜೊತೆಗೆ ಒಂದು ಗುರಿಯನ್ನು ಸಹ ಇಟ್ಕೊಂಡಿದ್ದಾರೆ. 2030ರ ವೇಳೆಗೆ ಸೌರಶಕ್ತಿಯನ್ನು USD 1 ಟ್ರಿಲಿಯನ್, ಓಕೆ, 1 ಟ್ರಿಲಿಯನ್ ಹೂಡಿಕೆಯನ್ನು ಸಜ್ಜುಗೊಳಿಸೋದಕ್ಕೋಸ್ಕರ ಒಂದು ಟಾರ್ಗೆಟನ್ನು, ಗುರಿಯನ್ನು ಇಟ್ಕೊಂಡಿದ್ದಾರೆ. ಈ ಸ್ಟೇಟ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಇವೆಲ್ಲ ಕಾಮನ್ ಇರ್ತವೆ, ತಂತ್ರಜ್ಞಾನ ವರ್ಗಾವಣೆ, ಸಾಮರ್ಥ್ಯ ವೃದ್ಧಿ, ಹಣಕಾಸು ಬೆಂಬಲ ನೀಡೋದಕ್ಕೆ ಇಲ್ಲಿ ಅಂತಲೂ ಸಹ ಅವೆಲ್ಲ ಎಲ್ಲ ಇದರಲ್ಲೂ ಒಕ್ಕೂಟದಲ್ಲೂ ಇರ್ತವೆ ಸ್ನೇಹಿತರೆ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ನಂತರ ಹವಾಮಾನ ಬದಲಾವಣೆ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವುದು ಇದರ ಒಂದು ಕರ್ತವ್ಯ ಆಗಿರ್ತದೆ. ಅದರಲ್ಲಿ ಯಾವುದರಲ್ಲಿ ಪ್ಯಾರಿಸ್ ಒಪ್ಪಂದದಂತೆ ಏನು ಹವಾಮಾನ ಬದಲಾವಣೆ ಗುರಿಗಳನ್ನು ಇಟ್ಕೊಂಡಿರಬೇಕು, ನಮಗೆ ಉಷ್ಣ ಒಂದು ಏನು ಜಾಗತಿಕ ತಾಪಮಾನ ಕಡಿಮೆ ಮಾಡಬೇಕು, ಅದಕ್ಕೆಲ್ಲನೂ ಸಹ ಇದು ಇಂಡೈರೆಕ್ಟಾಗಿ ಯೂಸ್ ಆಗ್ತಾ ಇರುತ್ತೆ ಅನ್ನೋದನ್ನ ನೀವು ನೆನಪಿಟ್ಕೊಂಡಿರಲೇಬೇಕಾಗುತ್ತೆ. ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನಮ್ಮ ಒಂದು ಕಾಮನ್ ಸೆನ್ಸ್ಗಳಿಂದ ಚೂಸ್ ಮಾಡ್ತಾ ಬರಬೇಕಾಗುತ್ತೆ, ಎಲಿಮಿನೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಎಷ್ಟೇ ಓದಿದ್ರು ಸಹ ಒಂದೊಂದು ಎಕ್ಸಾಮ್ಗಳಲ್ಲಿ ನಾವು ನಮ್ಮ ಒಂದು ಅನಲೈಸಿಂಗ್ ಸ್ಕಿಲ್ ಆಗಿರ್ಬೋದು ಮತ್ತು ನಮ್ಮ ಒಂದು ಕಾಮನ್ ಸೆನ್ಸ್ ಸ್ಕಿಲ್ಲು ವರ್ಕ್ ಆಗ್ತಾ ಬರ್ತವೆ. ಅಂಥವುಗಳನ್ನು ನೀವು ಈಗಿಂದನೇ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಬಿಡಿಸಿದಾಗ ಅವಾಗ ನಿಮಗೆ ಎಕ್ಸಾಮಲ್ಲಿ ಅದು ಸುಲಭ ಆಗ್ತಾ ಬರ್ತದೆ. ಓಕೆ, ನೆಕ್ಸ್ಟ್ ಇದೇ ಟಾಪಿಕಲ್ಲಿ ನಮಗೆ ಇನ್ನೊಂದು ಅಂಶವನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ. ನ್ಯಾಷನಲ್ ಸೋಲಾರ್ ಮಿಷನ್ ಅಂತ, ಇದಕ್ಕೆ ಸಂಬಂಧಪಟ್ಟಂತೆ ಸೋಲಾರ್ಗೆ ಸಂಬಂಧಪಟ್ಟಂತೆ ನೀವು ಈ ಪಾಯಿಂಟನ್ನು ಕಡ್ಡಾಯವಾಗಿ ಓದಿರಬೇಕು. NSM ಅಂದರೆ ಏನು ಅಂತ ಕೇಳ್ತಾನೆ. ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಒಂದು ರಾಷ್ಟ್ರೀಯ ಸೌರ ಮಿಷನ್ ಆಗಿರ್ತದೆ. ಇದನ್ನು ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್ ಅಂತಲೂ ಸಹ ಕರಿತಾನೆ. ಎಕ್ಸಾಮಲ್ಲಿ ಕೇಳ್ಬೋದು JNNSM ಅಂದರೆ ಏನು ಅಂತ ಕೇಳ್ತಾ ಬರ್ಬೋದು. ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್ ಆಗಿರ್ತದೆ. ಇದು 2010ರಲ್ಲಿ ಸ್ಥಾಪನೆಯನ್ನು ಮಾಡಿಲಾಗಿರ್ತದೆ ಸ್ನೇಹಿತರೆ. ಇನ್ನು ಇದು ಯಾವುದರ ಒಂದು ಪಾರ್ಟ್, ಇದು ತುಂಬಾ ಇಂಪಾರ್ಟೆಂಟು. ನ್ಯಾಷನಲ್ ಸೋಲಾರ್ ಮಿಷನ್ ಈ ಕೆಳಗಿನ ಇದರ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. NAPCCC ಅಂತ ಕರಿತೀವಿ, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್
ಕ್ಲೈಮೇಟ್ ಚೇಂಜ್ ಅಂದರೆ ಹವಾಮಾನ ಬದಲಾವಣೆಗೆ ಓಕೆ ಹವಾಮಾನ ಬದಲಾವಣೆ ಇಲಾಖೆಯಿಂದ ಇದು ನಮಗೆ ಇದರೊಂದು ಪಾರ್ಟ್ ಆಗಿರ್ತದೆ ಸ್ನೇಹಿತರೆ. ಇದು ಫುಲ್ ಫಾರ್ಮ್ ಇಂಪಾರ್ಟೆಂಟ್ ನೋಡಿ. NAPCC ಅಂದರೆ ಏನು ಅಂತ ಕೇಳ್ತಾನೆ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಆಗಿರ್ತದೆ. ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ಇನ್ನು ಇದು ಯಾವ ಒಂದು ಮಿನಿಸ್ಟ್ರಿ ಅಡಿ ಕೆಲಸ ನಿರ್ವಹಿಸುತ್ತದೆ, ಕಾರ್ಯನಿರ್ವಹಿಸುತ್ತದೆ ಅಂತಲೂ ಸಹ ಪ್ರಶ್ನೆ ಆಗಿದೆ. ಮುಂದೇನು ಕೇಳ್ತಾ ಬರ್ತಾನೆ. MNRE ಓಕೆ ಮಿನಿಸ್ಟ್ರಿ ಆಫ್ ನ್ಯೂ ರಿನ್ಯೂವಲ್ ಎನರ್ಜಿ ಅಂತ ಕರಿತಾ ಬರ್ತೀವಿ. ಓಕೆ ನವೀಕರಿಸಬಹುದಾದ ಶಕ್ತಿಗಳ ಒಂದು ಏನಂತ ಕರಿತೀವಿ, ಹೊಸ ಮತ್ತೆ ನವೀಕರಿಸಬಹುದಾದ ಶಕ್ತಿಗಳ ಒಂದು ಮಿನಿಸ್ಟ್ರಿಯಲ್ಲಿ ಒಂದು ಸಚಿವಾಲಯದ ಅಡಿ ಇದು ಕಾರ್ಯನಿರ್ವಹಿಸುತ್ತೆ ನೋಡಿ. ಇದು ಯಾವ್ದು ಪಾರ್ಟ್ ಅಂತ ಕೇಳಿದರೆ NAPCC. ಇದು ಯಾವ ಮಿನಿಸ್ಟ್ರಿ ಅಂತ ಕೇಳಿದರೆ MNRE ಮಿನಿಸ್ಟ್ರಿ ಆಗಿರ್ತದೆ. ಫುಲ್ ಫಾರ್ಮ್ಗಳು ತುಂಬಾ ಇಂಪಾರ್ಟೆಂಟು, ಇವೆಲ್ಲ ಇಂಪಾರ್ಟೆಂಟು ಫುಲ್ ಫಾರ್ಮ್ಗಳು. ಎಕ್ಸಾಮ್ ದೃಷ್ಟಿಯಲ್ಲಿ ಯಾವ್ದು ಬೇಕಾದರೂ ಪ್ರಶ್ನೆ ಕೇಳ್ಬೋದು. ನಾನು ಏನು ಹೇಳ್ತೀನಿ ಎಲ್ಲನೂ ಸಹ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಹೇಳಿರ್ತೀನಿ. ಸೊ ತುಂಬಾ ಇಂಪಾರ್ಟೆಂಟು, ಎಲ್ಲ ಥರ ಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗಾಗಿ ಕಡ್ಡಾಯವಾಗಿ ನೀವು ಅದನ್ನು ಓದಿರಲೇಬೇಕಾಗುತ್ತೆ. ಸೊ ಕೆಲವೊಂದು ಅಂಶಗಳನ್ನು ಇಂಗ್ಲೀಷಲ್ಲೇ ಹಾಕಿರ್ತೀನಿ, ಯಾಕಂದರೆ ಕನ್ನಡದಲ್ಲಿ ನೀವೆಷ್ಟೇ ಕನ್ನಡ ಮೆಟೀರಿಯಲ್ ಓದಿರೂ ಸಹ ಕೆಲವೊಂದು ಎಕ್ಸಾಮ್ಗಳನ್ನು ಡೆಪ್ತಾಗಿ ಓದಬೇಕಿರೋದ್ರಿಂದ ಕನ್ನಡದಲ್ಲಿ ಕಂಟೆಂಟ್ ಸಿಕ್ಕಿಲ್ಲ ಅಂದರೆ ಅದನ್ನು ಇಂಗ್ಲೀಷಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾ ಬಂದಿರ್ತೀನಿ. ಅಟ್ ಫೈನಲ್ ನಿಮಗೆ ಎಕ್ಸಾಮ್ಗೆ ಏನು ಬೇಕು ಅದನ್ನು ನೀಟಾಗಿ ಹೇಳ್ಕೊಟ್ಟಿರ್ತೀನಿ. ಅದನ್ನಷ್ಟು ನೀವು ಫಾಲೋ ಮಾಡ್ಕೊಂಡು ಹೋದರೆ ಸಾಕು ಸ್ನೇಹಿತರೆ. ಓಕೆ ಇನ್ನು ನೆಕ್ಸ್ಟ್ ಏನು ನೋಡ್ತಾ ಬರೋಣ, ಉದ್ದೇಶಗಳು. ಓಕೆ ಈಗ ಸೋಲಾರ್ ಮಿಷನ್ನ ಉದ್ದೇಶ ಏನಿದ್ದಾವೆ, ಏನಕ್ಕೋಸ್ಕರ ನ್ಯಾಷನಲ್ ಸೋಲಾರ್ ಮಿಷನನ್ನು ಜಾರಿಗೊಳಿಸಲಾಯಿತು ಅಂತ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ತುಂಬ ಸಿಂಪಲ್. ಇದು ಭಾರತದಲ್ಲಿ ಒಂದು ಇಂಧನ ಮಿಶ್ರಣದಲ್ಲಿ ಸೌರಶಕ್ತಿಯನ್ನು ಪ್ರಮುಖ ಮೂಲವನ್ನಾಗಿ ಮಾಡುವುದು ಅಂದರೆ ಪಾಸಿಟಿವ್. ಓಕೆ ಕೆಲವೊಂದು ಸ್ಟೇಟ್ಮೆಂಟನ್ನು ಗಮನಿಸಬೇಕು. ಆಪ್ಷನ್ಗಳನ್ನು ನೋಡಬೇಕಾದ್ರೆ ನೀವು ಒಂದು ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿ ನಮಗೆ ಕಾಣ್ತಾ ಇದೆ ಅಂದರೆ 100% ಅದು ಅರ್ಥ ಆಗಿರುತ್ತೆ ನೋಡಿ. ಭಾರತದಲ್ಲಿ ಇಂಧನ ಮಿಶ್ರಣದಲ್ಲಿ ಸೌರಶಕ್ತಿಯನ್ನು ಪ್ರಮುಖ ಮೂಲವನ್ನಾಗಿ, ಪ್ರಮುಖ ಅಂತ ಬಂದಿದೆಯಲ್ಲ, ಇದು ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಯಾವಾಗಲೂ ರೈಟ್ ಆಗಿರುತ್ತೆ. ಇನ್ನು ಪಳಿಯುಳಿಕೆ ಇಂಧನಗಳು ಮತ್ತು ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿ. ಪಳಿಯುಳಿಕೆ ಇಂಧನಗಳೇ ಫಾಸಿಲ್ ಫ್ಯೂಯಲ್ಸ್, ಒಂದು ನಮಗೇನು ಬೇರೆ ದೇಶದಿಂದ ಸೌದಿ ಅಲ್ಲಿಂದೆಲ್ಲ ಪೆಟ್ರೋಲ್ ಎಲ್ಲ ತೊಗೊತಾ ಇದೀವಿ, ಅದರಿಂದ ನಮಗೆ ಜಾಸ್ತಿ ನಷ್ಟ ಆಗ್ತಾ ಇರುತ್ತೆ ಮತ್ತು ಆಮದು ಮಾಡ್ಕೊಳ್ತಾ ಇರ್ತೀವಿ ಬೇರೆ ಬೇರೆ ಇತರೆ ಅಂಶಗಳನ್ನು. ಸೊ ಸೌರಶಕ್ತಿ ನಮ್ಮಲ್ಲೇ ಏನಾದರೂ ನಾವು ಚೆನ್ನಾಗಿ ಉತ್ಪಾದನೆ ಮಾಡಿದರೆ ಇದೆಲ್ಲ ಕಡಿಮೆ ಆಗುತ್ತೆ, ದುಡ್ಡು ಸಹ ಉಳಿಯುತ್ತಲ್ಲ ಸ್ನೇಹಿತರೆ ನಮಗೆ. ಹಾಗಾಗಿ ಇದನ್ನು ಸಹ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇಂಥ ಚೂಸ್ ಮಾಡಬೇಕಾಗುತ್ತೆ. ಇದನ್ನು ಸಹ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಈ ರೀತಿ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ತಾ ಬರಬೇಕು. ನಂತರ ಸುಸ್ಥಿರ ಅಭಿವೃದ್ಧಿ ಅಂತ ಬರುತ್ತೆ. ಓಕೆ ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು 17 ಇದಾವೆ, ಎಲ್ಲರಿಗೂ ಸಹ ಗೊತ್ತಿರುತ್ತೆ. 2015ರಿಂದ 2031 ಬ್ರೆಟ್ ಲ್ಯಾಂಡ್ ಆಯೋಗ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಆಯೋಗ. ಬ್ರೆಟ್ ಲ್ಯಾಂಡ್ ಆಯೋಗ 1987ರಲ್ಲಿ ವರದಿ ನೀಡುತ್ತೆ. ಅದ್ರ ಬಗ್ಗೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ದೇನೆ. ಓಕೆ ಬ್ರೆಟ್ ಲ್ಯಾಂಡ್ ಆಯೋಗ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ ಅಂತ ಎಲ್ಲರಿಗೂ ಸಹ ಗೊತ್ತು. ನಮಗೆ 2000ದಿಂದ 2015ವರೆಗೂ ನಾವು MDG ಅಂತ ಕರಿತಾ ಬರ್ತೀವಿ. ಓಕೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ. 2015ರಿಂದ 2030 ನಾವು SDG ಅಂತ ಕರಿತಾ ಬರ್ತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಇಲ್ಲಿ 17 ಗುರಿಗಳನ್ನು ಇದು ಒಳಗೊಂಡಿತ್ತು ಸ್ನೇಹಿತರೆ. ಆ 17 ಗುರಿಗಳು ಯಾವ್ಯಾವ ಅಂತಲೂ ನೆನ್ಪಿಟ್ಕೋಬೇಕು. 5ನೇ ಗುರಿ ಯಾವುದು, 7ನೇ ಗುರಿ ಯಾವುದು, 14ನೇ ಗುರಿ ಯಾವುದು ಅಂತ ಕೇಳ್ತಾ ಬರ್ತಾನೆ. ಸೊ ನೆಕ್ಸ್ಟ್ ಆಪ್ಷನ್ ಕೇಳಿದಾಗ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ಬೋದು. 1ನೇ ಗುರಿ, 2ನೇ ಗುರಿ, 3ನೇ ಗುರಿ, 4ನೇ ಗುರಿಯನ್ನು ನೀವು ಮ್ಯಾಚ್ ದಿ ಫಾಲೋಯಿಂಗ್ ಮಾಡಿ ಅಂತ ಕೇಳ್ತಾ ಬರ್ತಾನೆ. ಬಡತನನ, ಮಹಿಳೆಗೆ ಸಂಬಂಧಪಟ್ಟಿದ್ದ, ಹವಾಮಾನಕ್ಕೆ, ನೀರಿಗೆ ಸಂಬಂಧಪಟ್ಟಿದ್ದ ಅಂತ ನೀವು ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ಇದ್ರ ಬಗ್ಗೆ KE ಡಿಪಾರ್ಟ್ಮೆಂಟ್ ತುಂಬ ಬಾರಿ ಫೋಕಸ್ ಮಾಡಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ಆ ಟಾಪಿಕನ್ನು SDG ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಓದ್ಕೊಂಡಿರಬೇಕಾಗುತ್ತೆ. ನಂತರ ಬರೋದು ನಮಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ತಗ್ಗಿಸುವಿಕೆಯಲ್ಲಿ ಉತ್ತೇಜಿಸುವುದು ಅಂತ ನೋಡಿ. ಇದನ್ನು ಸಹ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ, ನೆನಪಿಟ್ಕೊಂಡಿರ್ಬೇಕು ಸ್ನೇಹಿತರೆ. ಇನ್ನು ನಮಗೆ ತುಂಬಾ ಇಂಪಾರ್ಟೆಂಟು ಕರೆಂಟ್ ಅಫೇರ್ಸಲ್ಲಿರೋದು 2030 ವೇಳೆಗೆ ಭಾರತ ತನ್ನ 500 ಗಿಗಾವ್ಯಾಟ್ GW ಅಂದರೆ ಗಿಗಾವ್ಯಾಟ್ ಪಳೆಯುಳಿಕೆ ಏತರ ಇಂಧನ ಗುರಿಯ ಭಾಗವಾಗಿ ಸುಮಾರು 300 ಗಿಗಾವ್ಯಾಟ್ ಸೌರಶಕ್ತಿಯನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಯಾಕಂದರೆ ನಮ್ಮ ಭಾರತ ಒಂದು 2030ನೇ ವೇಳೆಗೆ ಎಷ್ಟು ಸೌರಶಕ್ತಿಯನ್ನು ಹೊರಗಡೆ ತರಬೇಕು ಅಂತ ಹೇಳ್ತಾ ಇದೆ. ಪಳೆಯುಳಿಕೆ ಇಂಧನ ಏತರ ಅಂತ ಕೇಳಿದರೆ 500 ಗಿಗಾವ್ಯಾಟು. ಅದರಲ್ಲಿ ಅದರ ಗುರಿಯ ಭಾಗವಾಗಿ ನಾವು ಮಿನಿಮಮ್ 300 ಗಿಗಾವ್ಯಾಟ್ ಸೌರಶಕ್ತಿಯನ್ನು ಸ್ಥಾಪಿಸ್ತೀವಿ. ಒಂದು 280ರಿಂದ 300 ಗಿಗಾವ್ಯಾಟ್ ಸೌರಶಕ್ತಿಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗುರಿಯನ್ನು ಇಟ್ಕೊಂಡಿದೆ ಸ್ನೇಹಿತರೆ. ಗುರಿಯನ್ನು ರೀಚ್ ಆಗುತ್ತೋ ಇಲ್ಲ ನೋಡ್ತಾ ಬರಬೇಕು. ಬಟ್ ರೀಚ್ ಆಗಲಿ ಬಿಡಲಿ, ಈ ಕ್ವಶನ್ ಕೇಳಿದಾಗ ಈ ಒಂದು ಸ್ಟೇಟ್ಮೆಂಟು ನೀವು ನೆನಪಲ್ಲಿ ಇಟ್ಕೊಂಡು ಇರಲೇಬೇಕಾಗುತ್ತೆ. ಇನ್ನು ಮುಂದಿನ ಅಂಶ ನೋಡ್ತಾ ಬರೋಣ. ನೆಕ್ಸ್ಟ್ ಸೌರಶಕ್ತಿ ಅಂತ ಬಂದಾಗ ಇದರ ವಿಶೇಷತೆಗಳನ್ನು ನೀವು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಹಲವಾರು ಸೌರಶಕ್ತಿಗಳಿದ್ದಾವೆ. ಆ ಸೌರಶಕ್ತಿಗಳನ್ನು ನೋಡಿಬಿಟ್ಟು ಆಮೇಲೆ ಇದರ ವಿಶೇಷತೆಗಳನ್ನು ನೋಡ್ತಾ ಬರೋಣ. ನಿಮಗೆ ಮೇಯ್ನ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಏನಾದರೂ ಕೇಳೋದಾದರೆ ಈ ಸೌರ ಸ್ಥಾವರಗಳು ಅಂತ ಕೇಳ್ತಾ ಬರ್ತಾರಲ್ಲ, ನೆಕ್ಸ್ಟ್ ಸ್ವಲ್ಪ ಈಸಿ ಲೆವೆಲ್ ಪ್ರಶ್ನೆಗಳು ಕೇಳ್ತಾ ಬಂದಾಗ ನಿಮಗೆ ಇಲ್ಲಿ ಆನ್ಸರ್ಸ್ಗಳು ಸಿಗ್ತಾ ಬರ್ತವೆ ಸ್ನೇಹಿತರೆ. ನೋಡಿ
ಇಲ್ಲಿ ತಿಳಿಸುವಂಥದ್ದು ನಮಗೆ PC ಮತ್ತು PSIಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಅದರಲ್ಲೂ KA ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಸೋಲಾರ್ ಪ್ಲ್ಯಾಂಟ್ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಕೇಳಿದರೆ ನಿಮಗೆ ಮ್ಯಾಥ್ ದಿ ಫಾಲೋಯಿಂಗ್ ಯಾವ ಸೋಲಾರ್ ಪಾರ್ಕ್ಗಳು ಎಲ್ಲಿ ಕಂಡು ಬರ್ತವೆ ಅಂತ ಪ್ರಶ್ನೆಗಳು ಈಸಿ ಪ್ರಶ್ನೆಗಳಾಯಿತು. ಇಷ್ಟೊತ್ತು ಹೇಳಿದ್ದು ನಿಮಗೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಮತ್ತು ಎಲಿಮಿನೇಟ್ ಮಾಡುವಂಥ ಆಪ್ಷನ್ಗಳು. ಇಲ್ಲಿ ನಿಮಗೆ ಮ್ಯಾಥ್ ದಿ ಫಾಲೋಯಿಂಗು ಅಥವಾ ಜೋಡಿಗಳ ರೂಪದಲ್ಲಿ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ಈ ಪಾಯಿಂಟು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ನೋಡ್ತಾ ಬರೋಣ ಯಾವ ಸೋಲಾರ್ ಪಾರ್ಕ್ಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ, ಅದರ ವಿಶೇಷತೆ ಏನು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಮ್ಯಾಕ್ಸಿಮಮ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳಲಾಗ್ತದೆ, ನೆನಪಿರಬೇಕಾಗುತ್ತೆ. ನೋಡಿ ಇಲ್ಲಿ ಬಾಡ್ಲಾ, ಓಕೆ, ಬಾಡ್ಲಾ ಸೋಲಾರ್ ಪಾರ್ಕ್ ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಇದಂತೂ ತುಂಬ ಬಾರಿ ಪ್ರಶ್ನೆ ಕೇಳ್ತಾನೆ. ವರ್ಲ್ಡ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಮತ್ತು ಭಾರತದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಯಾವುದಂತ ಕೇಳಿದರೆ, ಅಥವಾ ನಿಮಗೆ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಯಾವುದಂತ ಕೇಳಿದರೆ ಎಲ್ಲನೂ ಸಹ ಬಾಡ್ಲಾ ಸೋಲಾರ್ ಪಾರ್ಕೇ ಆಗಿರ್ತದೆ ಸ್ನೇಹಿತರೆ. ಈ ಬಾಡ್ಲಾ ಅಥವಾ ಬದ್ಲಾ ಅಂತ ಕರಿತಾ ಬರ್ತಾರೆ, ರಾಜಸ್ಥಾನದಲ್ಲಿದೆ, ನೆನಪಲ್ಲಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟು. ಬಾಡ್ಲಾ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾನೆ, ರಾಜಸ್ಥಾನ್. ಇದು ಪ್ರಪಂಚದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅಥವಾ ಭಾರತದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅಥವಾ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಯಾವುದು ಅಂತ ಕೇಳಿದರೆ ಅದು ಬಾಡ್ಲಾ ಸೋಲಾರ್ ಪಾರ್ಕ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಳ್ಳಿ. ಓಕೆ, ನಂತರ ಬರೋದು ನಮಗೆ ಎರಡನೇದು ಪಾವಗೌಡ ಸೋಲಾರ್ ಪಾರ್ಕ್. ಎಲ್ಲರೂ ಸಹ ಗೊತ್ತು, ಇದನ್ನು ಶಕ್ತಿ ಸ್ಥಳ ಅಂತ ಕರಿತಾ ಬರ್ತಾರೆ. ತುಂಬಾ ಇಂಪಾರ್ಟೆಂಟು, ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ, ಶಕ್ತಿ ಸ್ಥಳ ಅಂದರೆ ಏನು ಅಂತ ಕೇಳ್ತಾ ಬರ್ತಾನೆ. ಅದೊಂದು ಸೋಲಾರ್ ಪವರ್ ಪ್ಲ್ಯಾಂಟಿಗೆ ಸಂಬಂಧಪಟ್ಟಿರುತ್ತೆ. ಸೋಲಾರ್ ಪವರ್ ಪ್ಲ್ಯಾಂಟ್, ಓಕೆ, ನಮಗೆ ಏನು ಕರಿತಾ ಬರ್ತೀವಿ ಅದನ್ನು ಬೈಜಿಗೊಂದು ಸೌರಶಕ್ತಿ ಸ್ಥಾವರಕ್ಕೆ ಸಂಬಂಧಪಟ್ಟಿದೆ. ಯಾವುದು ಶಕ್ತಿ ಸ್ಥಳ, ಅದು ಪಾವಗಡ ಸೋಲಾರ್ ಪಾರ್ಕ್ ಅಂತ ಕರಿತೀವಿ. ಇದು ಕರ್ನಾಟಕ ರಾಜ್ಯದಲ್ಲಿದೆ. ಇದೊಂದು ಸೆಕೆಂಡ್ ಲಾರ್ಜೆಸ್ಟ್ ಆ್ಯಂಡ್ ಲ್ಯಾಂಡ್ ಲೀಸ್ ಮಾಡೆಲ್ ಆಗಿರ್ತದೆ ಸ್ನೇಹಿತರೆ. ಭೂಮಿಗೆ ಸಂಬಂಧಪಟ್ಟಂತೆ ಒಂದು ಲೀಸ್ ಹಾಕಿಕೊಂಡಿರುವಂತಹ ಒಂದು ಅತಿ ದೊಡ್ಡ ಸೋಲಾರ್ ಪಾರ್ಕ್ ಯಾವುದು ಅಂತ ಕೇಳ್ತಾನೆ, ಪಾವಗಡ, ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಆಗಿರ್ತದೆ ಸ್ನೇಹಿತರೆ. ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ತುಂಬಾ ಇಂಪಾರ್ಟೆಂಟು. ಓಕೆ, ನಂತರ ಕರ್ನೂಲ್ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಅಂತ ಬರುತ್ತೆ. ಕರ್ನೂಲ್ ಅಂದ ತಕ್ಷಣ ಎಲ್ಲರೂ ಸಹ ಗೊತ್ತಿರುತ್ತೆ, ಆಂಧ್ರ ಪ್ರದೇಶದಲ್ಲಿದೆ. ಇದೊಂದು ಇಂಡಿಯಾದ ಮೊದಲ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್. ಮೆಗಾ ಅಲ್ಟ್ರಾ ಅಂತ ಬಂದ ತಕ್ಷಣ ನೆನ್ಪಿಟ್ಕೋಬೇಕು, ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ದೊಡ್ಡದು ಯಾವುದು ಅಥವಾ ಇಂಡಿಯಾದ ಫಸ್ಟ್ ಯಾವುದು ಅಂತ ಕೇಳ್ತಾನೆ. ಕರ್ನೂಲ್ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಆಗಿರ್ತದೆ, ನೆನಪಲ್ಲಿರಬೇಕು. ನಂತರ ಬರೋದು ರೇವಾ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಆಗಿರ್ತದೆ ಸ್ನೇಹಿತರೆ. ರೇವಾ ಅನ್ನೋದು ನಮಗೆ ಸ್ಥಳ ತುಂಬಾ ಇಂಪಾರ್ಟೆಂಟ್ ಜಿಯೋಗ್ರಫಿ ಟರ್ಮಿಕಲ್ ಅಂತ ಬಂದಾಗ. ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಸೋಲಾರ್ ಪಾರ್ಕ್ ಆಗಿರ್ತದೆ. ಇದು ನಮಗೆ ಏನು ಡೆಲ್ಲಿ ಮೆಟ್ರೋಗೆ ಒಂದು ಒಂದು ಎನರ್ಜಿಯನ್ನು ಸಪ್ಲೈ ಮಾಡೋದಕ್ಕೆ ಸ್ಥಾಪನೆ ಮಾಡಿದಂತಹ ಮೊದಲ ಒಂದು ಪಾರ್ಕ್ ಯಾವುದು ಅಂತ ಕೇಳ್ತಾನೆ. ರೇವಾ ಅಲ್ಟ್ರಾ ಒಂದು ಮೆಗಾ ಸೋಲಾರ್ ಪಾರ್ಕ್ ಆಗಿರ್ತದೆ ಸ್ನೇಹಿತರು. ಡೆಲ್ಲಿ ಮೆಟ್ರೋಗೆ ಸೌರಶಕ್ತಿಯನ್ನು ಪಾಸ್ ಮಾಡುವಂಥದ್ದಾಗಿರ್ತದೆ. ನಂತರ ಚರಣಕ, ಓಕೆ, ನಂತರ ಚಾರ್ನಕ ಸೋಲಾರ್ ಪಾರ್ಕ್ ಎಲ್ಲಂತ ಬರುತ್ತೆ ಅಂದರೆ ಗುಜರಾತ್. ಇಂಥವು ಕೇಳ್ತಾರೆ ನೋಡಿ, ಇದು ಹೆಸರು ಯಾರು ಕೇಳೇ ಇರಲ್ಲ. ಓಕೆ, ಚರಣಕ ಅಂತ. ಓಕೆ, ಚರಣಕ ಅಂತ ಅನ್ನೋದು ನಮಗೆ ಹೆಸರುಗಳನ್ನು ಯಾರು ಕೇಳಿರಲ್ಲ, ಅಂಥವನ್ನು ಸಹ KA ಡಿಪಾರ್ಟ್ಮೆಂಟ್ ಯಾವಾಗಲೂ ಫೋಕಸ್ ಮಾಡ್ತಾ ಬರ್ತಾರೆ. ಸೊ ಇದು ಸೋಲಾರ್ ಪ್ಲಾಂಟಿಗೆ ಸಂಬಂಧಪಟ್ಟಂತೆ ಗುಜರಾತ್ ರಾಜ್ಯದಲ್ಲಿದೆ. ಇದು ನಮಗೇನು ಎಕ್ಸಾಮ್ ದೃಷ್ಟಿಯಿಂದ ಇದರ ವಿಶೇಷತೆ ಏನು ಇಂಪಾರ್ಟೆಂಟ್ ಏನು ಇರೋದಿಲ್ಲ. ಓಕೆ, ನಂತರ ಒಂದು NP ಕುಂಠಾ ಸೋಲಾರ್ ಪಾರ್ಕ್ ಅಂತ ಬರುತ್ತೆ. ಕುಂಠಾ ಅಂತ ಬಂದ ತಕ್ಷಣ ಆಂಧ್ರ ಪ್ರದೇಶ ಅಂತ ನೆನ್ಪಿಟ್ಕೋಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದರ ವಿಶೇಷತೆ ಏನೇನು ಇಂಪಾರ್ಟೆಂಟ್ ಅಲ್ಲ. ಇದನ್ನು ಪ್ರಪಂಚದಲ್ಲಿರುವಂಥದ್ದು ಅಥವಾ ಭಾರತದಲ್ಲಿರುವಂಥ ದೊಡ್ಡದರಲ್ಲಿ ಇದು ಸಹ ಒಂದಂತ ಕೊಟ್ಟಿದ್ದಾರೆ. ಇವನ್ನೇನು ಓದೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಜಸ್ಟ್ ಎಲ್ಲಿ ಬರುತ್ತೆ ಆಂಧ್ರ ಪ್ರದೇಶ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ. ಸೊ ನೋಡಿ, ಇವು ಮೇಜರ್ ಆಗಿರುವಂಥದ್ದು. ನಿಮಗೆ ಮ್ಯಾಥ್ ದಿ ಫಾಲೋಯಿಂಗ್ ಕೇಳ್ಬಿಡ್ತಾನೆ, ಈಗ ಹೆಂಗೆ ಕೊಟ್ಟಿದ್ದೀನಿ ಇದೇ ರೀತಿ ಮ್ಯಾಥ್ ದಿ ಫಾಲೋಯಿಂಗ್ ಮಾಡಿ ಅಂತ ಕೊಟ್ಬಿಡ್ತಾನೆ. ಸೊ ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗುತ್ತೆ. ನೆಕ್ಸ್ಟ್ ಬರೋದು ನಮ್ಮ ಒಂದು ಸ್ಟೇಟ್ ವೈಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಇನ್ನೂ ಡೆಪ್ತಾಗಿ ಹೋದಾಗ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇನ್ನೊಂದು ಬರುತ್ತೆ, ಓಕೆ, ಕಮುತಿ ಸೋಲಾರ್ ಪ್ರಾಜೆಕ್ಟ್ ಬರ್ಕ್ ನೋಡಿ. ಕಮುತಿ ಅಂತ ಬಂದ ತಕ್ಷಣ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಅಂತ ಕೊಟ್ಟರೆ ಆಪ್ಷನ್ಗಳು 100% ಸ್ಟೂಡೆಂಟ್ಸ್ ಎಲ್ಲ ಕನ್ಫ್ಯೂಷನ್ ಆಗೋಗ್ತಾರೆ, ಎಲ್ಲ ಆಸ್ಪಿರೆಂಟ್ಸ್ಗಳು ಸಹ. ಓಕೆ, ಕಮುತಿ ಅಂತ ಬಂದಾಗ ಸೋಲಾರ್ ಪವರ್ ಪ್ಲಾಂಟ್ ತಮಿಳುನಾಡಿನಲ್ಲಿದೆ. ಜಸ್ಟ್ ನೆನಪಿಟ್ಕೋಬೇಕು, ಈ ಟಿ ಅನ್ನೋ ಪದವನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ತಮಿಳುನಾಡು ಅಂತ ಈಸಿಯಾಗಿ ನೆನಪಿರ್ತದೆ ಸ್ನೇಹಿತರೆ. ಅಥವಾ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಕಮುತಿ ಸೋಲಾರ್ ಪಾರ್ಕ್ ತಮಿಳುನಾಡಿನಲ್ಲಿದೆ ಅಂತ ನೀವು ಸುಲಭವಾಗಿ ನೆನಪಿಟ್ಕೊಂಡಿರಲೇಬಹುದು. ಓಕೆ, ನೆಕ್ಸ್ಟ್ ಅನಂತಪುರಂ. ಎಲ್ರಿಗೂ ಗೊತ್ತು ಅನಂತಪುರಂ ಸೋಲಾರ್ ಪಾರ್ಕ್. ಕೆಲವೊಂದು ಪ್ಲೇಸಸ್ ನಿಮಗೆ ಗೊತ್ತಿರ್ತವೆ, ಹಾಗೆ ಈಸಿಯಾಗಿ ಗಮನಿಸ್ತಾ ಬರ್ತೀರಾ. ಆಂಧ್ರ ಪ್ರದೇಶ ಉತ್ತರ ಆಗಿರುತ್ತೆ. ಇನ್ನು ರಾಮಗುಂಡಂ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ರಾಮಗುಂಡಂ ಫ್ಲೋಟಿಂಗ್ ನೋಡಿ, ಇದು ತೇಲುವ ಸೌರ ವಿದ್ಯುತ್ ಸ್ಥಾವರ ಆಗಿರ್ತದೆ. ಫ್ಲೋಟಿಂಗ್ ಅನ್ನೋದನ್ನ ಗಮನಿಸಬೇಕು. ಇದು ತೆಲಂಗಾಣದಲ್ಲಿದೆ. ಆಂಧ್ರ ಪ್ರದೇಶ ತೆಲಂಗಾಣ ಎರಡು ಕನ್ಫ್ಯೂಷನ್ ಮಾಡ್ತಾನೆ. ಸೊ ರಾಮಗುಂಡಂ ತೆಲಂಗಾಣ ಅಂತ ನೀವು ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲೂ ಸಹ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ. ನೋಡಿ, ಜಸ್ಟ್ ಇಲ್ಲಿ ಜಿ ಇದೆ, ಇಲ್ಲೂ ಸಹ ಜಿ ಇದೆ. ಸೊ ರಾಮಗುಂಡಂ ಆಂಧ್ರ ಪ್ರದೇಶ ತೆಲಂಗಾಣ
ತೆಲಂಗಾಣ ಅಂತ ಕೊಟ್ಟ ತಕ್ಷಣ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ತೆಲಂಗಾಣ ಅಂತ ಈಸಿಯಾಗಿ ನೆನ್ಪಿಟ್ಕೋಬೋದು. ಕೆಲವೊಂದು ಯಾಕಂದರೆ ಎಲ್ಲನೂ ಸಹ ನೆನ್ಪಿಟ್ಕೊಂಡ್ರು ಸಹ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಿಲ್ಲ ಅಂದರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಲ್ಲಿ ಈ ಥರ ಟ್ರಿಕ್ಕಿಯನ್ನು ನೆನ್ಪಿಟ್ಕೊಂಡು ಬಂದಾಗ ನಿಮಗೆ ತುಂಬ ಸುಲಭ ಆಗ್ತದೆ ಸ್ನೇಹಿತರೆ. ಇನ್ನು ನೋಡಿ, ಇದು ಪ್ರಶ್ನೆ ಆಗಿದೆ KEA 402 PSI ಪೇಪರಲ್ಲಿ ಇದು ಪ್ರಶ್ನೆ ಆಗಿದೆ. ಓಕೆ, ಗಾಳಿವೀಡು ಸೋಲಾರ್ ಪಾರ್ಕ್ ಎಲ್ಲಿ ಕಂಡುಬರುತ್ತೆ ಅಂತ ಆಂಧ್ರ ಪ್ರದೇಶ. ಅಂದರೆ ಇದೊಂದೇ ಕೇಳಿಲ್ಲ, ಒಂದು 5 ಸೋಲಾರ್ ಪಾರ್ಕ್ಗಳನ್ನು ಕೊಟ್ಬಿಟ್ಟು ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಸೋಲಾರ್ ಪಾರ್ಕಿಗೆ ಫೇಮಸ್ ಆಗಿರುವಂತಹ ಸ್ಥಳಗಳು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಹಾಗೆ ಗಾಳಿಬೀಡು ಅನ್ನೋದು ಅದು ಸೋಲಾರ್ ಪಾರ್ಕಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ, ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಇನ್ನು ನೀಮುಚ್ಚು ಸೋಲಾರ್ ಪಾರ್ಕ್ ಅಂತ ಬರುತ್ತೆ. ಓಕೆ, ನೀಮಚ್ ಸೋಲಾರ್ ಪಾರ್ಕ್ ಅಂತ ಬಂದಾಗ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಸೋಲಾರ್ ಪಾರ್ಕ್ ಆಗಿರ್ತದೆ ಸ್ನೇಹಿತರೆ. ಜಸ್ಟ್ ಇಲ್ಲಿ ಎಮ್ ಇದೆ, ಇಲ್ಲೂ ಸಹ ಎಮ್ ಇದೆ ಅಂತ ನೀವು ಟ್ರಿಕ್ಕಿಯಾಗಿ ನೆನಪಿಟ್ಕೊಂಡ್ರೆ ಇದನ್ನು ಸಹ ಈಸಿಯಾಗಿ ನೆನಪು ಬರ್ತದೆ ಸ್ನೇಹಿತರೆ. ಓಕೆ, ಅದು ತುಂಬಾ ಇಂಪಾರ್ಟೆಂಟು. ಇನ್ನು ಇಲ್ಲಿ ಹೇಳಿದಂತಹ ವಿಶೇಷತೆಗಳು ಯಾವ ಒಂದು ರಾಜ್ಯದಲ್ಲಿ ಸೋಲಾರ್ ಪಾರ್ಕ್ಗಳು ಹೇಳಿದೆ, ಫಾರ್ ಎಕ್ಸಾಂಪಲ್ ಕಮೂತಿ ಸೋಲಾರ್ ಪಾರ್ಕ್ ಅಂತ ಹೇಳ್ತಾ ಬಂದೆ. ಅದರದ್ದು ವಿಶೇಷತೆ ಏನು ಅಂತ ಕೇಳಿದರೆ, ಒನ್ ಆಫ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಸಿಂಗಲ್ ಲೊಕೇಶನ್, ಅಂದರೆ ಒಂದೇ ಸ್ಥಳದಲ್ಲಿ ಇರುವಂತಹ ಸೋಲಾರ್ ಪವರ್ ಪ್ಲ್ಯಾಂಟ್ ಯಾವುದು ವರ್ಲ್ಡಲ್ಲಿ ಲಾರ್ಜೆಸ್ಟ್ ಅಂತ ಕೇಳಿ ನೋಡಿ, ಸಿಂಗಲ್ ಲೊಕೇಶನ್ ಅಂತ ಮೆನ್ಷನ್ ಆಗಿದ್ರೆ ಅದಕ್ಕೆ ಸರಿ ಉತ್ತರ ಕಮೂತಿ ಸೋಲಾರ್ ಪ್ಲಾಂಟ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಹೇಳಿದ್ದೀನಿ. ನಂತರ ಒಂದು ರಾಮಗುಂಡಂ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್, ಇದು ನೋಡಿ ಇಂಡಿಯಾದ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್. ನೋಡಿ, ಲಾರ್ಜೆಸ್ಟ್ ಅಂತ ಕೇಳಿದರೆ ಬರ್ಡ್ಲ ಆಗಿರುತ್ತೆ, ಅದು ಸೌರಶಕ್ತಿಯಲ್ಲಿ. ಬಟ್ ಫ್ಲೋಟಿಂಗ್ ತೇಲುವ ಸೌರದಲ್ಲಿ ಅತಿ ದೊಡ್ಡದು ಯಾವುದು ಅಂತ ಕೇಳಿದರೆ ರಾಮಗುಂಡಂ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್. ಇಲ್ಲೂ ಸಹ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ. ನಂತರ ಕೆನಾಲ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಓಕೆ, ಕೆನಾಲ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಇದು ಗುಜರಾತ್ನಲ್ಲಿ ಕಂಡು ಬರುತ್ತೆ, ನೆನಪಲ್ಲಿ ಇಟ್ಕೊಂಡಿರಬೇಕು. ಅಂದರೆ ಎಕ್ಸಾಂಪಲ್ ಹೆಂಗೆ ಕೇಳ್ತಾ ಅಂದರೆ ಭಾರತದಲ್ಲಿ ಕೆನಾಲ್ ಟ್ಯಾಪ್ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂತ ನಿಮಗೆ ಡೈರೆಕ್ಟಾಗಿ ಕೇಳ್ತಾ ಬರೋದು, ಗುಜರಾತ್ನಲ್ಲಿದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟು. ನಂತರ ಕೊಚ್ಚಿ ಏರ್ಪೋರ್ಟ್ ಸೋಲಾರ್ ಪ್ಲಾಂಕು ಇದು ಕೇರಳದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಅಂದರೆ ಇದು ನಮಗೆ ಒಂದು ಏರ್ಪೋರ್ಟು ಯಾವುದು ಕಂಪ್ಲೀಟ್ಲಿ ಸೋಲಾರಿಂದ ಮಾಡಲ್ಪಟ್ಟಿದೆ ಅಥವಾ ಸೋಲಾರನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ ಅದು ನಮ್ಮ ಕೇರಳದಲ್ಲಿ. ಅದರಲ್ಲಿ ಯಾವುದು ಅಂತ ಕೇಳಿದರೆ ಕೇರಳದಲ್ಲಿ ಹಲವಾರು ಏರ್ಪೋರ್ಟ್ಗಳಿದ್ದಾವೆ. ಹಾಗಾಗಿ ಸ್ಪೆಷಲೈಸ್ಡ್ ಆಗಿ ಕೊಚ್ಚಿ ಏರ್ಪೋರ್ಟ್ ಸೋಲಾರ್ ಪ್ಲಾಂಟ್ ಅಂತಲೂ ಸಹ ನೀವು ನೆನ್ಪಿಟ್ಕೋಬೇಕು. ನೋಡಿ, ಈ ರೀತಿ ಕೇರಳದಲ್ಲಿ ಏರ್ಪೋರ್ಟ್ಗಳು ಇದಾವೆ ಅಂತ ಗೊತ್ತಿರುತ್ತೆ, ಹೆಸರುಗಳು ಬೇರೆ ಬೇರೆ ಇರ್ತವೆ, ಬಟ್ ನೀವು ಕೇರಳದಲ್ಲಿ ಇದೆ ಅಂತ ತಿಳ್ಕೊಂಡಿರ್ತೀರ ಯಾವುದು ಸೋಲಾರ್ ಪವರ್ ಪ್ಲಾಂಟಿಂದು ಏರ್ಪೋರ್ಟು, ಬಟ್ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಓದಿರಲ್ಲ. ಅಲ್ಲಿ ನಿಮಗೆ KEA ಡಿಪಾರ್ಟ್ಮೆಂಟು ಕನ್ಫ್ಯೂಷನ್ಗಳನ್ನು ಮಾಡಿಸ್ತಾ ಬರ್ತಾರೆ. ಅಂದರೆ ಸಬ್ಜೆಕ್ಟ್ ಗ್ರಿಪ್ ಇರಬೇಕು, ಚೆನ್ನಾಗಿ ರಿವಿಷನ್ ಆಗಿರಬೇಕು, ಎಕ್ಸಾಮ್ಗಳು ಅಥವಾ ಮಾಕ್ ಟೆಸ್ಟ್ಗಳನ್ನು ಬರೆದು ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅಂಥ ಕ್ಯಾಂಡಿಡೇಟ್ಸ್ ಮಾತ್ರ KEA ಡಿಪಾರ್ಟ್ಮೆಂಟಲ್ಲಿ ಆದಷ್ಟು ಬೇಗ ಸಕ್ಸಸ್ ಆಗ್ತಾ ಬರ್ತಾರೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಒನ್ ವರ್ಡ್ ಅಥವಾ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳುವಂಥ ಪ್ರಶ್ನೆಗಳು, ಪ್ಲೇಸಸನ್ನು ಕೊಟ್ಬಿಟ್ಟು ಎಲ್ಲಿದೆ ಅಥವಾ ಅವುಗಳ ವಿಶೇಷತೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಕೆಲವೊಂದು ಪ್ರಮುಖ ವಿಶೇಷತೆಗಳು, ಸ್ಥಾವರಗಳ ಬಗ್ಗೆ ನಿಮ್ಗೆ ಹೇಳಿದೆ. ಭಾರತದ, ವಿಶ್ವದ ಮತ್ತು ಏಷ್ಯಾ ಅಂತ ತಿಳ್ಕೊಳ್ಳಿ. ವಿಶ್ವದ ಅತಿ ದೊಡ್ಡ ಸೌರ ಉದ್ಯಾನವನ ಭದ್ಲಾ, ಇದು ರಾಜಸ್ಥಾನದಲ್ಲಿ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಮತ್ತು ತೇಲುವ ಸೌರ ಸ್ಥಾವರ ಅಂತ ಯಾವುದನ್ನು ಕರಿತೀವಿ, ರಾಮಗುಂಡಂ ತೆಲಂಗಾಣ ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ಘ ಅಂತ ಅಥವಾ ಜಿ ಅಂತ ನೆನ್ಪಿಟ್ಕೊಳ್ಳಿ ಅಂತ. ಇನ್ನು ಮೊದಲ ಸಂಪೂರ್ಣ ಸೌರಶಕ್ತಿ ವಿಮಾನ ನಿಲ್ದಾಣ, ಮೊದಲ ನೆನ್ಪಿಟ್ಕೋಬೇಕು, ಸಂಪೂರ್ಣ ಅನ್ನೋದು ನೆನ್ಪಿಟ್ಕೋಬೇಕು, ಇದು ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುತ್ತೆ. ಇನ್ನು ಮೊದಲ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಯಾವುದು ಅಂತ ಕೇಳಿದರೆ ಕರ್ನೂಲ್, ಇದೊಂದು ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದಾಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ಟಾಪಿಕ್ಕು ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿರಬೇಕಾಗುತ್ತೆ. ಓಕೆ, ಇಲ್ಲೂ ಸಹ ನಿಮ್ಗೆ ಒಂದು ಮಾಡಲಿ ಡೈರೆಕ್ಟಾಗಿ ಕೇಳುವಂಥದ್ದು. ಇನ್ನು ನಮಗೆ ಸೋಲಾರ್ ಪವರ್ ಪ್ಲಾಂಟ್ ಅಂತ ಬಂದ ತಕ್ಷಣ ಅತಿ ಹೆಚ್ಚಾಗಿ ಒಳಗೊಂಡಿರುವಂಥದ್ದು ಭಾರತದಲ್ಲಿ ಸೌರ ಪವರ್ ಪ್ಲಾಂಟ್ ಮೂಲಕ ಹೆಚ್ಚಾಗಿ ವಿದ್ಯುತ್ತನ್ನು ಪಡ್ಕೊಳ್ತಿರುವಂತಹ ರಾಜ್ಯ ಯಾವುದು ಅಂತ ಕೇಳ್ತಾನೆ, ಅದು ರಾಜಸ್ಥಾನ. ಅದರಲ್ಲಿ ಆಲ್ರೆಡಿ ಹೇಳಿದ್ನಲ್ಲ, ಭಾದ್ಲಾ ಅಂತ ಬರುತ್ತಲ್ಲ, ಅಲ್ಲಿ ಅತಿ ಹೆಚ್ಚಾಗಿ ಸೌರ ವಿದ್ಯುತ್ ಆಗಿರುತ್ತೆ. ಹಾಗಾಗಿ ಮೊದಲನೇ ಸ್ಥಾನ ರಾಜಸ್ಥಾನಿಗೆ ಹೋಗಿರುತ್ತೆ, ಎರಡನೇ ಸ್ಥಾನ ಗುಜರಾತಿಗೆ ಹೋಗಿರುತ್ತೆ, ಮೂರನೇ ಸ್ಥಾನ ಕರ್ನಾಟಕ, ನಾಲ್ಕನೇ ಸ್ಥಾನ ತಮಿಳುನಾಡು, ಐದನೇ ಸ್ಥಾನ ತೆಲಂಗಾಣ. ಯಾಕಂದರೆ KEA ಡಿಪಾರ್ಟ್ಮೆಂಟ್ 1ರಿಂದ 4 ಟಾಪ್ 4 ಕೇಳ್ತಾ ಬರ್ತಾರೆ. ನಿಮ್ಗೆ ಆಲ್ಮೋಸ್ಟ್ ನಾನು ಟಾಪ್ 5ವರೆಗೂ ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ಗಮನಿಸಬೇಕು ನೋಡಿ, ಆಲ್ಮೋಸ್ಟ್ ಒಂದು 50% ಕರ್ನಾಟಕ, ತಮಿಳುನಾಡು, ತೆಲಂಗಾಣದಿಂದಲೇ ಸೌರ ಒಂದು ಏನು ಬೆಳಕು ಅಂತ ಕರಿತೀವಿ ಅಥವಾ ಸೌರ ವಿದ್ಯುತ್ತನ್ನು ಪಡೆದುಕೊಳ್ತಾ ಇದ್ದಾರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ರಾಜಸ್ಥಾನ್, ಗುಜರಾತ್, ಓಕೆ, ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಯಾವ ರೀತಿ ಬೇಕಾದರೂ ನಿಮಗೆ ಅವರು ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ರಾಜಸ್ಥಾನ್, ಗುಜರಾತ್, ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ತೆಲಂಗಾಣ ಆಗಿರ್ತವೆ ಸ್ನೇಹಿತರೆ. ಟಾಪ್ 5ವರೆಗೂ ಸಹ ನೀವು ನೆನ್ಪಿಟ್ಕೋಬೇಕು. ಹಾಗಾದರೆ ನೆಕ್ಸ್ಟ್ ನಾನು ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಪ್ರಪಂಚದಲ್ಲಿ, ಯಾಕಂದರೆ ಎಲ್ಲ ನಿಮಗೆ ನಾವೇ ಹೇಳ್ಕೊಟ್ರೆ ಸ್ಪೂನ್ ಫೀಡಿಂಗ್ ಆಗುತ್ತೆ, ಆ ರೀತಿ ಮಾಡ್ಕೋಬಾರ್ದು. ನೀವು ಕೆಲವೊಂದು ಗೆಸ್ ಮಾಡಬೇಕಾಗುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರ ಶಾಖವನ್ನು ಬಳಸ್ತಿರುವಂತಹ ದೇಶ ಅಥವಾ ಸೌರ ವಿದ್ಯುತ್ತನ್ನು ಬಳಸ್ತಿರುವಂತಹ ಟಾಪ್ 3 ಅಥವಾ 4 ದೇಶಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ, ಗೂಗಲ್ ಸರ್ಚ್ ಮಾಡಿಟ್ಕೊಳ್ಳಿ. ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋದಾದರೆ ಕೆಲವೊಂದು ಸೋಲಾರ್ ಪವರ್ ಪ್ಲ್ಯಾಂಟ್ಸ್ಗಳಲ್ಲಿ ವಿಧಗಳ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾಕಂದರೆ ಸೋಲಾರ್ ಪವರ್ ಪ್ಲ್ಯಾಂಟ್ ಅಂದರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ, ಬಟ್ ವಿಧಗಳು ಗೊತ್ತಿರೋದಿಲ್ಲ.
ವಿಧಗಳು ಯಾಕೆ ಗೊತ್ತಿರೋದಿಲ್ಲ ಅಂತ ಕೇಳಿದರೆ, ಎಕ್ಸಾಮ್ಗಳಲ್ಲಿ ಯಾವ ಬುಕ್ಕಲ್ಲೂ ಸಹ ವಿಧಗಳ ಬಗ್ಗೆ ಮಾಹಿತಿಯನ್ನು ಯಾರೂ ಕೊಟ್ಟಿರೋದಿಲ್ಲ. ಅಂಥ ಮಾಹಿತಿಗಳನ್ನು ಸಹ ನಾನು ನಿಮಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ವಿಧಗಳ ಬಗ್ಗೆ ಯಾವ ರೀತಿ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಯಾಕಂದರೆ 3 ವಿಧಗಳಿದೆ. ಒಂದು ಸೋಲಾರ್ ಫೋಟೋವೋಲ್ಟಾಯಿಕ್ ವಿಧ ಅಂತ ಬರುತ್ತೆ, ಇನ್ನೊಂದು ಸೋಲಾರ್ ಥರ್ಮಲ್ ವಿಧ ಅಂತ ಬರುತ್ತೆ, ಇನ್ನೊಂದು ರೂಟ್ ಆಫ್ ಸೋಲಾರ್ ಸಿಸ್ಟಮ್ ಅಂತಲೂ ಸಹ ಬರ್ತೀವೆಲ್ಲ ಪ್ಲ್ಯಾನ್ಗಳು ಎಕ್ಸಿಕ್ಯೂಟ್ ಆಗ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇಲ್ಲಿ. ಓಕೆ, ಯಾಕಂದರೆ ಎಕ್ಸಾಮ್ ದೃಷ್ಟಿಯಲ್ಲಿ ನಿಮಗೆ ಯಾವ ರೀತಿ ಬೇಕಾದರೂ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಹಾಗಾಗಿ ನೀವು ಪ್ರತಿಯೊಂದು ಅಂಶ ತಿಳಿದಿದ್ದಲ್ಲಿ ಮಾತ್ರ ಇವುಗಳನ್ನು ಈಸಿಯಾಗಿ ಗಮನಿಸ್ತಾ ಉತ್ತರಿಸ್ತಾ ಬರ್ತೀರಾ ಸ್ನೇಹಿತರೆ. ಯಾಕಂದರೆ ಎಕ್ಸಾಮ್ ದೃಷ್ಟಿಯಲ್ಲಿ ಈ ಒಂದು ಪಾಯಿಂಟ್ಗಳು ಸಹ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಮೊದಲನೇದು ಯಾವುದು? ಸೋಲಾರ್ ಫೋಟೋವೋಲ್ಟಾಯಿಕ್ ಅಂತ ಬರುತ್ತೆ ವಿಧ. ಅದರಲ್ಲಿ ಮೋಸ್ಟ್ ಕಾಮನ್ ಅಂತ ಕೇಳಿದರೆ ಇದು ಅತಿ ಹೆಚ್ಚಾಗಿ ಭಾರತದಲ್ಲಿ ಇರುವಂಥದ್ದು ಯಾವುದು ಅಂತ ಕೇಳ್ತಾನೆ. ಮೋಸ್ಟ್ ಕಾಮನ್ ಆಗಿರೋದು ಸೋಲಾರ್ ಫೋಟೋವೋಲ್ಟಾಯಿಕ್ ಅಂತ ಕರಿತಾ ಬರ್ತೀವಿ. ಇದನ್ನು ಕನ್ನಡದಲ್ಲಿ ಸೌರ ದ್ಯುತಿ ವಿದ್ಯುತ್ ಜನಕ ಅಂತ ಕರಿತಾ ಬರ್ತಾರೆ. ಬಟ್ ಇಂಗ್ಲೀಷಲ್ಲಿ ಆಪ್ಷನ್ ಕೊಡ್ತಾನೆ ಫೋಟೋವೋಲ್ಟಾಯಿಕ್ ಅಂತ, ಇಂಗ್ಲೀಷಲ್ಲೇ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಇದು ನಮಗೆ ಸನ್ಲೈಟಿಂದ ಡೈರೆಕ್ಟ್ಲಿ ಟು ಎಲೆಕ್ಟ್ರಿಸಿಟಿ, ಅಂದರೆ ನಮಗೇನು ಸೌರಕೋಶವನ್ನು ಡೈರೆಕ್ಟ್ ವಿದ್ಯುತ್ ಶಕ್ತಿಯನ್ನಾಗಿ ಡೈರೆಕ್ಟಾಗಿ ಬಳಸ್ತಾ ಬರ್ತಾರೆ, ಅಂದರೆ ನೇರವಾಗಿ ವಿದ್ಯುತ್ತಾಗಿ ಪರಿವರ್ತಿಸುವಂತಹ ಸೋಲಾರ್ನ ವಿಧ ಯಾವುದು ಅಂತ ಕೇಳ್ತಾನೆ. ಸೋಲಾರ್ ಫೋಟೋವೋಲ್ಟಾಯಿಕ್. ಫೋಟೋ ಅಂದರೆ ಡೈರೆಕ್ಟ್ ಬೆಳಕು ಅಂತ ನೆನ್ಪಿಟ್ಕೊಂಡಿರಲೇಬೇಕಾಗುತ್ತೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಸೋಲಾರ್ ಥರ್ಮಲ್, ಅಂದರೆ ಸೌರ ಉಷ್ಣ ಅಂತ ಕರಿತಾ ಬರ್ತೀವಿ, CSP ಅಂತ. ಇದು ಏನಂದರೆ ಯೂಸಸ್ ಮಿರರ್ ಟು ಕಾನ್ಸಂಟ್ರೇಟ್ ಈಟ್, ಅಂದರೆ ಲಿಮಿಟೆಡ್ ಯೂಸ್ ಇನ್ ಇಂಡಿಯಾ. ಅಂದರೆ ಸಿಂಪಲ್ ಕನ್ನಡದಲ್ಲಿ ಹೇಳೋದಾದರೆ ಶಾಖವನ್ನು ಕೇಂದ್ರೀಕರಿಸಲು ಕನ್ನಡಿಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಮಿರರ್ಸ್ ಅಂದರೆ ಶಾಖವನ್ನು ಶೇಖರಿಸಲು ಕನ್ನಡಿಗಳನ್ನು ಬಳಸಲಾಗುತ್ತೆ. ಅಂದರೆ ನಮಗೆ ನೀವು ಸೋಲಾರ್ ಪವರ್ ಪ್ಲಾಂಟನ್ನು ನೋಡ್ತಾ ಇರ್ತೀರಿ, ಡೈರೆಕ್ಟ್ ಈ ರೀತಿ ಹಾಕಿರ್ತಾರಲಿಲ್ಲ, ಮಿರರ್ಗಳನ್ನು ಇಟ್ಟಿರ್ತಾರೆ ಸ್ನೇಹಿತರೆ. ಸೊ ಕನ್ನಡಿ ಮೂಲಕ ನಮಗೆ ಅತಿ ಹೆಚ್ಚಾಗಿ ಪಡ್ಕೊಳ್ಳೋದು ಎಲ್ಲಿ ಅಂತ ಕೇಳಿದರೆ ಸೋಲಾರ್ ಥರ್ಮಲ್ ಮೂಲಕ ಆಗಿರ್ತದೆ. ಇಲ್ಲಿ ಇದು ಅತಿ ಹೆಚ್ಚಾಗಿ ಭಾರತದಲ್ಲಿ ಮಾತ್ರ ಸೀಮಿತವಾಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಕೇಳಿದಾಗ ಅದರ ವಿಧಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಇವರು ಕೇಳಲಾಗ್ತದೆ. ಇನ್ನು ನಮಗೆ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್, ಅಂದರೆ ಏನು ರೂಫ್ ಟಾಪ್ ಅಂದರೆ ಈ ಚಾವಣಿ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಈ ಚಾವಣಿ ಸೌರ ವ್ಯವಸ್ಥೆಗಳಂತ ಕರಿತಾ ಬರ್ತೀವಿ. ಇಲ್ಲಿ ನಮಗೆ ಅತಿ ಹೆಚ್ಚಾಗಿ ಡಿಸೆಂಟ್ರಲೈಸ್ಡ್ ಮತ್ತು ಅರ್ಬನ್ ಫೋಕಸ್ಡ್ ಆಗಿತ್ತು, ಅಂದರೆ ನಗರ ಕೇಂದ್ರಿತ, ನಗರದಲ್ಲಿ ಅತಿ ಹೆಚ್ಚಾಗಿ ಅಥವಾ ವಿಕೇಂದ್ರೀಕೃತವಾಗಿ ಬಳಸುವಂತಹ ಒಂದು ಸೋಲಾರ್ ಸಿಸ್ಟಮ್ ಯಾವುದು ಅಂತ ಕೇಳಿದರೆ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಯಾಕಂದರೆ ನಗರಗಳಲ್ಲಿ ಈಗ ಬೆಂಗಳೂರಂಥ ನಗರಗಳಲ್ಲಿ ಒಂದು ಜಾಗನೇ ಇರೋದಿಲ್ಲ. ಹಾಗಾಗಿ ಮನೆಗಳ ಮೇಲೆ ಅಥವಾ ಎಲ್ಲರೂ ಒಂದು ಕಂಪನಿಗಳ ಮೇಲೆ ಅಥವಾ ಯಾವುದೋ ಸರ್ಕಾರಿ ವ್ಯವಸ್ಥೆ ಮೇಲೆ ಟಾಪಲ್ಲಿ ರೂಫ್ ಟಾಪ್ ಮೇಲೆ ಈ ಒಂದು ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ. ಎಕ್ಸಾಂಪಲ್ ಕೇಳ್ಬೋದು, ಅರ್ಬನ್ ನಗರ ಪ್ರದೇಶಗಳಲ್ಲಿ ಈ ಕೆಳಗಿನ ಯಾವ ಸೋಲಾರ್ ವಿಧಗಳನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತೆ ಅಂತ. ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಸ್ನೇಹಿತರೆ, ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಎಕ್ಸಾಮ್ ದೃಷ್ಟಿಯಲ್ಲಿ ಯಾವ ರೀತಿ ಬೇಕಾದ್ರೂ ನಿಮಗೆ ಅವರು ಪ್ರಶ್ನೆಗಳನ್ನು ಕೇಳಿ ನಾನು ಎಲ್ಲ ರೀತಿಯ ಅಂಶಗಳನ್ನು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಇಲ್ಲಿ ಕೇಳೋದಾದರೆ, ಸೊ PL ಅಂದರೆ ಇದಕ್ಕೆ ಯಾವೆಲ್ಲ ಈ ಒಂದು ಯೋಜನೆಗಳಿಗೆ ಸೋಲಾರನ್ನು ನಮಗೆ ಸೌರಶಕ್ತಿಗಾಗಿ ಯಾವೆಲ್ಲ ಒಂದು ಯೋಜನೆಗಳನ್ನು ಭಾರತದಲ್ಲಿ ಜಾರಿ ಮಾಡ್ತಾ ಇದ್ದಾವೆ, ಯಾವೆಲ್ಲ ಒಂದು ಉಪಕ್ರಮಗಳು ಇದರಲ್ಲಿ ಭಾಗಿಯಾಗಿದೆ ಸೋಲಾರ್ ಉತ್ಪತ್ತಿ ಮಾಡೋದಕ್ಕೆ, ಅಥವಾ 2030ರಲ್ಲಿ ತಮ್ಮ ಗುರಿಗಳನ್ನು ರೀಚ್ ಆಗಲು ನಮ್ಮ ಭಾರತ ಸರ್ಕಾರ ಏನೆಲ್ಲ ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಕೇಳ್ತಾ ಬರ್ಬೋದು. ಒಂದು PLI ಅಂತ ಬರುತ್ತೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಬರುತ್ತೆ. ಇದನ್ನು ಸಹ ಇದರ ಒಂದು ಉಪಕ್ರಮ ಆಗಿರುತ್ತೆ, ನೆನಪಲ್ಲಿಟ್ಕೋಬೇಕು. ಎಕ್ಸಾಂಪಲ್ ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೋಲಾರ್ ಪ್ರೋಗ್ರಾಮ್ ಅಥವಾ ಸೋಲಾರ್ ಮಿಷನ್ ಅಡಿಯಲ್ಲಿ ಬರುವಂತಹ ಉಪಕ್ರಮಗಳಾಗಿದೆ ಅಂತ ಪ್ರಶ್ನೆ ಕೇಳಿಬಿಟ್ಟು 4-5 ಆಪ್ಷನ್ ಕೊಟ್ಬಿಟ್ಟು ಅಲ್ಲೂ ಸಹ ಚೂಸ್ ಮಾಡೋಕ್ಕೆ ಕೇಳ್ತಾನೆ. ಇವೆಲ್ಲ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳಾಗಿರ್ತದೆ. ಇನ್ನೊಂದು NGHM ಅಂತ ಬರುತ್ತೆ. NGHM ಅಂತ ಬಂದಾಗ ಒಂದು ನ್ಯಾಷನಲ್ ಒಂದು ಗ್ರೀನ್ ಹೈಡ್ರೋಜನ್ ಮಿಷನ್ ಆಗಿರುತ್ತೆ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಆಗಿರುತ್ತೆ, ನೆನಪಲ್ಲಿರಬೇಕು. ನಂತರ ಬರೋದು ನಮಗೆ PM ಕುಸುಮ್ ಯೋಜನೆ. ಎಲ್ಲರೂ ಸಹ ಗೊತ್ತಿರುತ್ತೆ PM ಕುಸುಮ್ ಯೋಜನೆ, ಇದು ಸುದ್ದಿಯಲ್ಲಿರ್ತದೆ ಯಾವಾಗಲೂ, ಹಾಗಾಗಿ ನೀವು ಓದಿರಲೇಬೇಕಾಗುತ್ತೆ. ಇನ್ನೊಂದು PM PM ಸೂರ್ಯಘರ್ ಯೋಜನೆ ಆಗಿರ್ತದೆ ಸ್ನೇಹಿತರೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ISA, ಇದನ್ನು ಸಹ ಗೊತ್ತು, ಆಲ್ರೆಡಿ ಹೇಳಿದ್ದೀನಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಿರುತ್ತೆ. ನಮಗೆ PM ಕುಸುಮ್ ಮತ್ತು PM ಸೂರ್ಯಘರ್ ಯೋಜನೆ ಆಲ್ರೆಡಿ ನಿಮ್ಗೆ ಏನು ಹೇಳಿದೆ, ಸೋಲಾರ್ ಪವರ್ ಮತ್ತು ಒಂದು ರೂಫ್ ಟಾಪ್ ಸೋಲಾರಿಗೆ ಉದಾಹರಣೆಗಳಾಗಿರ್ತವೆ. ಇವೆಲ್ಲನೂ ಸಹ ಅದೇ ರೀತಿ ಮಾಡ್ತಿರೋದು ಕರೆಂಟ್ ಅಫೇರ್ಸಲ್ಲಿ ಓದಿರ್ತೀರ, ಹಾಗಾಗಿ ಹೇಳಲ್ಲ. ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂದರೆ ಯಾವುದು ಉಪಕ್ರಮಗಳಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. PLY. ಓಕೆ, PL ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಆಗಿರ್ಬೋದು, ಮತ್ತು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್
ಹೈಡ್ರೋಜನ್ ಮಿಷನ್ ಆಗಿರ್ಬೋದು, PM ಕುಸುಮ್ ಆಗಿರ್ಬೋದು, PM ಸೂರ್ಯಘರ್ ಯೋಜನೆ ಆಗಿರ್ಬೋದು, ಮತ್ತು ISA ಇವೆಲ್ಲನೂ ಸಹ ನಮಗೆ ಈ ಒಂದು ಸೋಲಾರ್ ಅಲಯನ್ಸಲ್ಲಿ ಬರುವಂತಹ ಪ್ರಮುಖ ಉಪಕ್ರಮಗಳು ಅಥವಾ ಸೋಲಾರಿಗೆ ಸಂಬಂಧಪಟ್ಟಂತೆ ಒಂದು ಸೌರ ಸ್ಥಾವರಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಉಪಗ್ರಹಗಳಾಗಿರ್ತವೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಬಿಟ್ಟು ನೆಕ್ಸ್ಟ್ ಲೆವೆಲು ನಿಮಗೆ ಪ್ರಶ್ನೆಗಳನ್ನು ಕೇಳೋದಾದರೆ ಇನ್ನು ಯಾವ ರೀತಿ ಕೇಳ್ಬೋದು ನಿಮಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಖಂಡಿತ ನಮ್ಮ ಒಂದು ಟೆಲಿಗ್ರಾಮ್ ಅಂತ ಏನು ಹೇಳಿದ್ನಲ್ಲ, ಅಬ್ದಿ ಅಕಾಡೆಮಿ ಟೆಲಿಗ್ರಾಮಲ್ಲಿ ಏನೇ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇತ್ತಂದ್ರೂ ಸಹ ನಾನು ನಿಮಗೆ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ನೆಕ್ಸ್ಟ್ ಕೇಳ್ಬೋದು ಅಂತಲೂ ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ನೀವು ಅಲ್ಲಿ ಓದ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಯಾಕಂದರೆ ಎಲ್ಲನೂ ವೀಡಿಯೋದಲ್ಲಿ ಹೇಳಿರ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ದರೆ, ಇನ್ನು ಕರೆಂಟ್ ಅಫೇರ್ಸಲ್ಲಿ ಏನಾದರೂ ಆಡ್ ಆನ್ ಮಾಡೋದಾಗಿದ್ದರೆ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಲಿ ಕಳಿಸಿರ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಥವಾ ಈ ರೀತಿ ನೀವು ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದ್ರು ಸಹ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಏನಾದರೂ ಡೌಟ್ ಇತ್ತಂದರೆ ನೀವು, ನಾನು ಏನಾದರೂ ಮಿಸ್ಟೇಕ್ಸ್ ಬೈ ಫ್ಲೋ ಅಲ್ಲಿ ಮಿಸ್ಟೇಕ್ಸ್ ಹೇಳಿದ್ರು ಸಹ ನೀವು ಈ ನಂಬರ್ಗೆ ಮೆಸೇಜ್ ಮೂಲಕ ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಡ್ತಾ ಬರ್ಬೋದು. 8618631540 ನಂಬರ್ಗೂ ಸಹ ನೀವು ತಿಳಿಸ್ಕೊಡ್ತಾ ಬರ್ಬೋದು. ಏನೇ ಇನ್ಫಾರ್ಮೇಷನ್ ಇತ್ತು, ಏನೇ ಡೌಟ್ ಇತ್ತನ್ನು ಸಹ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮೂಲಕ ನೀವು ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರು. ಓಕೆ, ಇಷ್ಟು ಸಹ ನಮಗೆ ಈ ಒಂದು ಸೋಲಾರಿಗೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳಾಗಿರ್ತವೆ ಸ್ನೇಹಿತರೆ. ಇಷ್ಟು ಸಹ ಕಡ್ಡಾಯವಾಗಿ ನೀವು ಓದಿರಲೇಬೇಕಾಗುತ್ತೆ. ನೀವು ಇಷ್ಟು ದಿನ ಹೇಗೆ ಓದಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದು KA ಡಿಪಾರ್ಟ್ಮೆಂಟ್ ಕೊಡುವಂತಹ ಪರೀಕ್ಷೆಗಳಿಗೆ ಮೊನ್ನೆ HK ಪೇಪರ್ 708 ಪರೀಕ್ಷೆನ ನೋಡಿರ್ತೀರ. ಸ್ವಲ್ಪ ಜನಕ್ಕೆ ಭಯ ಆಗಿರುತ್ತೆ, ಬಟ್ ಅದು ಯಾವ ರೀತಿ ತಯಾರಿ ನಡೆಸಬೇಕು ನೋಡಿ. ಸಬ್ಜೆಕ್ಟ್ ನೀವೇನು ಆಥರ್ ವೈಸ್ ಓದಿದ್ದೀರಾ ಅದನ್ನು ಓದಲೇಬಾರ್ದು ಅಂತ ಏನಿಲ್ಲ. ಅದನ್ನು ಕಂಪಲ್ಸರಿ ಓದ್ಬಿಟ್ಟು ಎಕ್ಸ್ಟ್ರಾ ಪಾಯಿಂಟು ಸಹ ನೀವು ಓದಿರಲೇಬೇಕಾಗುತ್ತೆ. ಅಂಥ ಎಕ್ಸ್ಟ್ರಾ ಪಾಯಿಂಟ್ಗಳಲ್ಲಿ ಎಲ್ಲ ಆಥರ್ ವೈಸಲ್ಲೂ ಎಲ್ಲ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಬ್ಜೆಕ್ಟ್ ಅಂತ ಬಂದಾಗ ನಮಗೆ ಒಂದು 60+ ಮಾಡೋದಕ್ಕೆ ಸಬ್ಜೆಕ್ಟ್ಗಳನ್ನು ಕರೆಂಟ್ ಅಫೇರ್ಸ್ ಮೆಂಟಲಿಟಿ ಓದಲೇಬೇಕು. ಎಕ್ಸಾಮ್ಗಳು ಕ್ರ್ಯಾಕ್ ಮಾಡಬೇಕಾದ್ರೆ ಇವತ್ತು ಹೇಳಿದ್ನಲ್ಲ, ಆ ಥರ ಟಾಪಿಕ್ಗಳಲ್ಲಿ ಪ್ರಮುಖವಾಗಿ ಚೂಸ್ ಮಾಡಿಕೊಂಡು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಡೆಪ್ತಾಗಿ ಓದಿರಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆಲ್ಲ ನಾನು ನಿಮಗೆ ಸಹಕಾರವನ್ನು ನೀಡ್ತಾ ಬರ್ತೀವಿ. ನೀವು ಮಾಡಬೇಕಿರೋದಿಷ್ಟೇ, ನನ್ನ ವೀಡಿಯೋಗಳನ್ನು ದಯವಿಟ್ಟು ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಟಾಪಿಕ್ ಇಷ್ಟ ಆಯ್ತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಏನೇ ಚೇಂಜಸ್ ಬೇಕಂದ್ರೆ ತಿಳಿಸ್ಕೊಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾ ಬರಬೇಕು ಸ್ನೇಹಿತರೆ. ಇದು ನೀವು ನನಗೆ ನೀಡುವಂತಹ ಸಹಕಾರ. ನಿಮಗೇನು ಬೇಕು ಎಕ್ಸಾಮ್ ದೃಷ್ಟಿಯಿಂದ ಅದೆಲ್ಲನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಮಾಡಬೇಕಿರೋದಿಷ್ಟೇ ಶೇರ್ ಮಾಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ದಯವಿಟ್ಟು ಜಾಯ್ನ್ ಆಗ್ತಾ ಬರಬೇಕಂತ ನಾನು ಕೇಳ್ಕೊಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ನಿಮ್ಗೆ ಏನು ಬೇಕು ಸ್ಟೇಟ್ಮೆಂಟ್, ಒನ್ ವರ್ಡ್, ಜೋಡಿ ರೂಪ ಮತ್ತು ಹೇಳಿಕೆ ರೂಪ ಎಲ್ಲನೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಟಾಪಿಕಲ್ಲಿ. ಇನ್ನೂ ಎಕ್ಸ್ಟ್ರಾ ಅಂಶಗಳಿತ್ತಂದರೆ ನಿಮ್ಗೆ ಅಲ್ಲಿ ತಿಳಿಸಿದ ಹಾಗೆ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಬರ್ಬೋದಾಗುತ್ತೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಶುಭವಾಗಲಿ. ನಾನು ನಿಮ್ಮ ಪುನೀತ್ ರಾಜ್.